ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ. 4ನೇ ನಿಯಮ, ಪುಟ 244, 27 ಅಕ್ಟೋಬರ್ 2025. ಸರಿ, ಈಗ ಮತ್ತೆ ನೋಡ್ರಿ, ಎಲ್ಲ ಮ್ಯಾಕ್ಸಿಮಮ್ ಬರಿಬೇಕಾದ್ರೆ ಸೃಷ್ಟಿಯ ಮುಂಚೆ ಏನಿತ್ತು ಅಲ್ಲಿಂದ ಶುರು ಮಾಡ್ತಾರೆ. ಸೃಷ್ಟಿಗೆ ಮುಂಚೆ ಎಲ್ಲೆಲ್ಲೂ ಆವರಿಸಿದ್ದ ಶಾಂತಿಯು ಕ್ಷೋಭದಿಂದ ಕದಡಿತು. ರೂಪಗಳು ಕಾಣಿಸಿಕೊಂಡವು. ಎಲ್ಲ ವಸ್ತುಗಳು ತಮ್ಮ ಮೂಲ ಶಕ್ತಿಯ ಛಾಯೆಯನ್ನು ತಮ್ಮೊಡನೆ ತಂದುವಾದ ಕಾರಣ ದಿಂದಾಗಿ ಗತಿಶೀಲತೆಯನ್ನು ಪಡೆದು ವಿಶ್ವಶಕ್ತಿಗಳಂತೆಯೇ ಅವುಗಳ ಕಾರ್ಯವೂ ಆಗಿದೆ. ಈ ರೀತಿ ಒಂದು ಜೇಡರ ಬಲೆಯಂತೆ ನಿರ್ಮಾಣವಾಗತೊಡಗಿತು. ಅದರ ಒಂದೊಂದು ಎಳೆಯು, ಪ್ರತಿಯೊಂದು ಕಣವು ಶಕ್ತಿಯನ್ನು ಪಡೆದಿದೆ. ಅವೆಲ್ಲ ಮೂಲಕ್ಕೆ ತಿರುಗಿ ಹೋಗುವವರೆಗೂ ಅದರ ರೂಪ ಹಾಗೆಯೇ ಇರುವುದು. ಮನುಷ್ಯನ ಸೃಷ್ಟಿಯಾದಾಗ ಆತನ ಸೃಷ್ಟಿಯು ಸುಪ್ತ ಸ್ಥಿತಿಯ ರೂಪದಲ್ಲಿದ್ದಿತ್ತು. ಆತನು ತಂದಿದ್ದ ಎಲ್ಲ ಘಟಕಗಳು ಇನ್ನೂ ಪ್ರಕಟವಾಗಿರಲಿಲ್ಲ. ಸಾವಕಾಶವಾಗಿ ಆತನಲ್ಲಿದ್ದ ಶಕ್ತಿಗಳು ವಿಕಾಸಗೊಳ್ಳಲು ಆರಂಭಿಸಿದವು. ಆತನ ಸೃಷ್ಟಿಗೆ ಮುಂಚೆ ಮೊದಲ ಕ್ಷೋಭವನ್ನು ಹುಟ್ಟಿಸಿದ ಅದೇ ಮೂಲ ಕಲ್ಪನೆಯೇ ಆತನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಿತು. ದೈವಿ ಕಾರ್ಯಗಳಂತೆಯೇ ಅದರ ಕಾರ್ಯಗಳು ನಡೆದವು. ಆದರೆ ದೈವಿ ಇಚ್ಛೆಯು ಕೆಳಮುಖವಾದುದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧದ ದಿಶೆಯನ್ನು ಹಿಡಿದು ತನ್ನದೇ ಆದಂಥ ಸೃಷ್ಟಿಯನ್ನು ನಿರ್ಮಿಸಿತು. ನೋಡ್ರಿ, ಭಗವಂತನ ಸೃಷ್ಟಿ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಮನುಷ್ಯನ ಸೃಷ್ಟಿ ಮತ್ತೊಂದು ದಿಕ್ಕಿನಲ್ಲಿ ಹೋಗ್ತಿದೆ, ಭಗವಂತನ ಸೃಷ್ಟಿಯ ವಿರುದ್ಧವಾಗಿ. ಆದ್ರೆ ಭಗವಂತನ ಶಕ್ತಿ ಏನಿದೆಯಲ್ಲ, ಅದೇ ಶಕ್ತಿಯನ್ನು ಉಪಯೋಗಿಸ್ಕೊಂಡೇ ಮನುಷ್ಯನ ಸೃಷ್ಟಿ ಕೂಡ ಮನುಷ್ಯ ಮಾಡ್ತಾ ಇರುತ್ತೆ. ಏಕೆಂತಂದ್ರೆ ಆ ಕ್ಷೋಭದಲ್ಲಿ ಏನು ಶಕ್ತಿ ಉತ್ಪತ್ತಿ ಆಯ್ತಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಮನಸ್ಸಾಗಿ ಅದು ವ್ಯಕ್ತಗೊಳ್ತು. ಹಾಗೆ ಕ್ಷೋಭದಲ್ಲಿ ಹೊಸ ಸೃಷ್ಟಿ ರಚನೆ ಮಾಡತಕ್ಕಂಥ ಒಂದು ಕ್ಷಮತೆ ಇರುತ್ತೋ, ಹಾಗೆ ಮನುಷ್ಯನಲ್ಲಿ ಕೂಡ ಹೊಸ ಸೃಷ್ಟಿಯನ್ನು ಸೃಷ್ಟಿ ಮಾಡತಕ್ಕಂಥ ಕ್ಷಮತೆ ಇರುತ್ತೆ. ಹಾಗಾಗಿ ಮನುಷ್ಯ ಏನ್ ಮಾಡ್ದ, ತನ್ನ ಸೃಷ್ಟಿಯನ್ನು ತಾನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ದ. ಈಗ ನಿಸರ್ಗದ ಜೊತೆಗೆ ತಾನಾಗ್ತಾನೆ ಏನೋ ಸೃಷ್ಟಿ ಮಾಡಿದ್ರ ನಿಸರ್ಗದ ಜೊತೆಯಾಗಿ ಹೋಗ್ಬೇಕಂತಂದ್ರೆ ಮನುಷ್ಯರು ಏನೋ ಸೃಷ್ಟಿ ಮಾಡುವಂತ ಅಗತ್ಯನೇ ಇಲ್ಲ. ಶಕ್ತಿ ಇದೆ, ಆದ್ರೆ ಏನು ಸೃಷ್ಟಿ ಮಾಡುವಂತ ಅಗತ್ಯ ಇಲ್ಲ. ಆದರೆ ನಿಸರ್ಗದ ವಿರುದ್ಧವಾಗಿ ಹೋದಾಗ ಏನಾಗುತ್ತೆ, ತನ್ನ ಸೃಷ್ಟಿಯನ್ನು ತಾನೇ ಮಾಡ್ಕೋಬೇಕಾಗತ್ತೆ. ಅದನ್ನೇ ಮನುಷ್ಯ ಮಾಡ್ತಾ ಹೋಗ್ತಾ ಇದ್ದಾನೆ. ನೋಡ್ರಿ, ಪ್ರಾಣಿಗಳು ಯಾವುದು ಕೂಡ ತಮ್ಮ ಸೃಷ್ಟಿ ತಾವೇ ಮಾಡ್ಕೊಳ್ಳಲ್ಲ. ಪ್ರಾಣಿಗಳು ನಿಸರ್ಗದಲ್ಲಿ ಏನಿರುತ್ತೆ ಅದನ್ನ ಇಟ್ಕೊಂಡು ತನ್ನ ಇರುತ್ತೆ, ನಿಸರ್ಗಕ್ಕೆ ಹೊಂದಿಕೊಂಡೇ ಇರುತ್ತೆ. ಮನುಷ್ಯ ಮಾತ್ರ ನಿಸರ್ಗದಲ್ಲಿ ಇರತಕ್ಕಂಥ ವಸ್ತುಗಳನ್ನೆಲ್ಲ ತಗೊಂಡು ನಿಸರ್ಗಕ್ಕೆ ವಿರುದ್ಧವಾಗಿ ಆದರೂ ಸಹ ತನ್ನ ಸೃಷ್ಟಿಯನ್ನು ತಾನು ಮಾಡಿಕೊಳ್ತಾನೆ. ದೈವಿ ಕಾರ್ಯಗಳಂತೆಯೇ ಅದರ ಕಾರ್ಯಗಳು ನಡೆದವು. ಆದರೆ ದೈವಿ ಇಚ್ಛೆಯು ಕೆಳಮುಖವಾಗಿದ್ದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಶೆಯನ್ನು ಹಿಡಿದು ತನ್ನದೇ ಆದಂಥ ಸೃಷ್ಟಿಯನ್ನು ನಿರ್ಮಿಸಿತು. ವಿರುದ್ಧ ದಶೆಯನ್ನು ಹಿಡಿದಿದ್ದರಿಂದ ಆತನ ಎಲ್ಲ ಕಾರ್ಯಗಳು ನಿಸರ್ಗದ ವಿರುದ್ಧವಾಗಿಯೇ ನಡೆದವು. ಇದರಿಂದ ವೈಯಕ್ತಿಕ ಜಾಲವು ಆತನಲ್ಲಿ ರೂಪಿತವಾಯಿತು. ಈಗ ಅರ್ಥ ಆಯ್ತಾ ಯಾಕೆ ಮನುಷ್ಯನಲ್ಲಿ ವೈಯಕ್ತಿಕ ಜಾಲ ರೂಪ ಆಗುತ್ತೆ ಅಂತ? ನಾವು ಜೇಡರ ಬೆಲೆ ಹೆಣ್ಕೊಳ್ತೀವಿ ಅಂತ ಹೇಳ್ತೀವಲ್ಲ, ಯಾಕೆ ನಾವು ಅದನ್ನ ಜೇಡರ ಬೆಲೆನ ಹೆಣ್ಕೊಳ್ತೀವಿ ಅಂತಂದ್ರೆ, ನಾವು ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ಸಾಕ್ತಾ ಹೋಗ್ತೀವಿ. ಇದರಿಂದ ವೈಯಕ್ತಿಕ ಜಾಲವು ಆತನಲ್ಲಿ ರಚನೆಯಾಯಿತು. ಇವೆರಡರ ಕಾರ್ಯಗಳು ಒಂದೇ ತೆರನಾಗಿದ್ದರೂ ಶುದ್ಧತೆಯಲ್ಲಿ ಮಾತ್ರ ಮನುಷ್ಯನಲ್ಲಿ ಇದ್ದುದು ದೈವಿ ಕಲ್ಪನೆಗಿಂತ ಕೆಳಮಟ್ಟದ್ದಾಗಿತ್ತು. ಯಾಕೆ? ದೈವಿ ಮಟ್ಟದಲ್ಲಿ ಆ ಒಂದು ಶರೀರ ಮನಸ್ಸುಗಳ ಯಾವುದೋ ಒಂದು ಪರಿಣಾಮ ಇರಲಿಲ್ಲ, ಜಾಸ್ತಿ ಶುದ್ಧವಾಗಿ ಇರುತ್ತಿತ್ತು. ಅಲ್ಲಿ ಯಾವುದು ನಿಸರ್ಗಕ್ಕೆ ವಿರುದ್ಧ ಹೋಗ್ತಾ ಇದ್ದುದರಿಂದ, ನಿಸರ್ಗಕ್ಕೆ ಸರಿಸಮನಾಗಿ ಕೆಲಸ ಮಾಡಿದ್ರಿಂದ ಯಾವುದೇ ಸಂಸ್ಕಾರಗಳ ಫಾರ್ಮೇಶನ್ ಆಗ್ತಿರ್ಲಿಲ್ಲ. ಯಾವ ಸಂಸ್ಕಾರವೂ ಇಲ್ಲದೆ ಇದ್ದಾಗ ಅಶುದ್ಧತೆ ಹಾಗೆಯೇ ಕಾಪಾಡ್ಕೊಂಡು ಹೋಯ್ತು. ಆದ್ರೆ ಮನುಷ್ಯನಲ್ಲಿ ಏನಾಯ್ತು, ಅಶುದ್ಧತೆ ಕಡಿಮೆ ಆಗ್ತೊಡಗಿತು. ಯಾಕೆ ಕಡಿಮೆ ಆಯ್ತು ಅಂತಂದ್ರೆ, ಮನುಷ್ಯ ನಿಸರ್ಗದ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ದ. ದೈವಿ ಕಲ್ಪನೆಯು ತಾನು ಇಟ್ಟುಕೊಂಡಿದ್ದ ಕಾಲ ಪರಿಮಿತಿಯು ಮುಗಿದಾಗಲೇ ಈಶ ಸೃಷ್ಟಿಯ ಸಂಹಾರವಾಗುವುದು. ಅಂತೆಯೇ ಮನುಷ್ಯನಾದರೂ ತನ್ನ ಸೃಷ್ಟಿಜಾಲವನ್ನು ನಿರ್ಮಿಸಲು ಕಾರಣವಾದ ಕಂಪನಗಳನ್ನು ಕೊನೆಗೊಳಿಸಿದಾಗಲೇ ಆತನ ಸೃಷ್ಟಿಯು ಕೊನೆಗೊಳ್ಳುವುದು. ಮನುಷ್ಯನು ನಿರ್ಮಿಸಿದ ಕಂಪನಗಳು ಮೂಲ ಸ್ಥಿತಿಗೆ ವಿರುದ್ಧವಾಗಿದ್ದ ಕಾರಣ ಮೂಲ ಕಂಪನಗಳ ಸ್ಥೂಲ ರೂಪವು ಆತನಲ್ಲಿ ಉಳಿದು ಬಂದಿತು. ಮೂಲ ಕಂಪನಗಳಾದರೂ ಸೂಕ್ಷ್ಮತರವಾಗಿದ್ದುದರಿಂದ ತನ್ನ ಮೂಲ ಗುಣವನ್ನು ಕಾಯ್ದುಕೊಂಡವು. ಇವೆರಡು
ವಿಧದ ಕಂಪನಗಳನ್ನು ವ್ಯತ್ಯಾಸವೆಂದರೆ ಮಾನವೀಯ ಕಂಪನಗಳು ತಲೆಕೆಳಗಾಗಿವೆ, ಮೂಲ ಕಂಪನಗಳು ಮೊದಲಿನಂತೆಯೇ ಇವೆ. ಮೂಲದಲ್ಲಿದ್ದ ಎಲ್ಲ ಶಕ್ತಿಗಳು ಮನುಷ್ಯನಲ್ಲಿ ಇವೆ. ನೋಡ್ರಿ, ಮನುಷ್ಯನಲ್ಲಿ ಹೇಗಿದೆ ಕಂಪನಗಳು? ಮೂಲಕ್ಕೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೋ ಅದಕ್ಕೆ ವಿರುದ್ಧವಾಗಿದೆ. ಸರಿನಾ? ಮಾನವೀಯ ಕಂಪನಿಗಳು ತಲೆಕೆಳಗಾವೆ, ಮೂಲ ಕಂಪನಿಗಳು ಮೊದಲಿನಂತೆಯೇ ಇವೆ. ಮೂಲದಲ್ಲಿದ್ದ ಎಲ್ಲ ಶಕ್ತಿಗಳು ಮಾನವನಲ್ಲಿಯೂ ಇದೆ, ಏಕೆಂದರೆ ಪ್ರಥಮ ಕ್ಷೋಭದಲ್ಲಿದ್ದ ಎಲ್ಲ ಕಣಗಳು ಆತನ ಕಲ್ಪನಾ ಇದ್ದುವು. ಆದರೆ ಅದರಲ್ಲಿ ಅಧೋಮುಖತೆ ಇದ್ದುದರಿಂದ ಇದರ ಕಾರ್ಯಗಳು ವೈಪರೀತ್ಯ ಹೊಂದಿ ಶಕ್ತಿಗಳ ಉಪಯೋಗವು ವಿರುದ್ಧ ದಿಶೆಯಲ್ಲಿ ಆಯಿತು. ಇದೆಲ್ಲವೂ ಕೂಡ ಜಟಿಲತೆಯ ಬೆಳವಣಿಗೆಗೆ ಕಾರಣವಾದವು. ಆದರೆ ಪ್ರತಿಯೊಂದು ಕಣವು ಈಶ ಸೃಷ್ಟಿಯಿಂದ ಶಕ್ತಿಯುತವಾಯಿತು. ಈ ರೀತಿ ಮನುಷ್ಯನು ತನ್ನದೇ ಆದ ಸೃಷ್ಟಿಯೊಂದನ್ನು ತನ್ನಲ್ಲಿ ನಿರ್ಮಿಸಿಕೊಂಡನು. ಈಗ ನೋಡ್ರಿ, ಒಂದು ಫಾರ್ ಎಕ್ಸಾಂಪಲ್, ಸಡನ್ ಆಗಿ ಏನೋ ಥಾಟ್ ಬರುತ್ತೆ, ಅವ್ರು ಸರಿ ಇಲ್ಲ ಅಂತ. ಅದಕ್ಕೆ ನಾವು ನಮ್ಮ ಶಕ್ತಿಯನ್ನು ತುಂಬಿ ಆ ಒಂದು ಥಾಟ್ ಅನ್ನ ನಾವು ಬೆಳೆಸ್ತಾ ಹೋಗ್ತೀವಿ, ಆ ಒಂದು ವಿಚಾರನ ಬೆಳೆಸ್ತಾ ಹೋಗ್ತೀವಿ. ಆ ವಿಚಾರಕ್ಕೆ ತನ್ನದೇ ಆದಂತ ಯಾವುದೇ ರೀತಿಯಾದಂತ ಜೀವ ಇಲ್ಲ, ಆದ್ರೆ ನಾವು ಆ ವಿಚಾರಕ್ಕೆ ಶಕ್ತಿಯನ್ನು ಕೊಟ್ಟು ಅದನ್ನು ಬೆಳೆಸ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಕಲ್ಪನೆಗಳಿಗೆ ಅಥವಾ ಆಲೋಚನೆಗಳಿಗೆ ನಾವೇ ಜೀವ ತುಂಬಿ. ಹಾಗಾದ್ರೆ ಜೀವ ಎಲ್ಲಿಂದ ಬರ್ತಿದೆ ಅಂತ ಕೇಳಿದ್ರೆ ಮೂಲದಿಂದನೇ ಬರ್ತಿರೋದು. ನಮ್ಮ ಹತ್ರ ಜೀವ ಇಲ್ಲ, ನಾವು ಅಲ್ಲಿಂದನೇ ಎತ್ಕೊಂಡ್ ಬಂದಿರೋದು ಜೀವನ. ಅದೇ ಜೀವ ಶಕ್ತಿಯನ್ನ ಇದಕ್ಕೆ ತುಂಬಿ ಈಗ ಅದಕ್ಕೊಂದು ಜೀವ ಕೊಡ್ತೀವಿ ನಾವು. ಕರೆಕ್ಟಾ? ಅಂದ್ರೆ ನಮ್ಮಲ್ಲಿ ಆ ಮೂಲ ಜೀವತ್ವ ಇಲ್ಲ. ಜೀವತ್ವ ಇರೋದು ಭಗವಂತನಲ್ಲಿ. ಭಗವಂತ ಸೃಷ್ಟಿ ಮಾಡೋದು ಜೀವತ್ವ. ಆದ್ರೆ ಆ ಜೀವತ್ವವನ್ನು ತಗೊಂಬಂದ ನಾವು ನಮಗೆ ಬೇಕಾದ ವಿಚಾರಗಳು, ಕಲ್ಪನೆಗಳಿಗೆ ಜೀವತ್ವ ತುಂಬುತ್ತಾ ಹೋಗ್ತೀವಿ. ಅದು ತನ್ನದೇ ಆದ ಜೀವನ ಪಡ್ಕೊಳುತ್ತೆ. ಇದನ್ನೇ ಅವ್ರು ಹೇಳ್ತಾ ಇರೋದಿಲ್ಲ. ಸರಿನಾ? ಇದೆಲ್ಲವೂ ಕೂಡಿ ಜಟಿಲತೆಯ ಬೆಳವಣಿಗೆಗೆ ಕಾರಣವಾದವು. ಅದರ ಪ್ರತಿಯೊಂದು ಕಣವು ಈಶ ಸೃಷ್ಟಿಯಿಂದ ಶಕ್ತಿಯುತವಾಯಿತು. ನೋಡಿ, ಈಶ ಸೃಷ್ಟಿಯಿಂದ ಶಕ್ತಿಯುತವಾಯಿತು. ನಾವು ಸಿಂಪಲ್ ಸಾಧಾರಣ ಉದಾಹರಣೆ ಕೊಟ್ಟೆ ನಿಮಗೆ, ಸರಳವಾದಂತ ಉದಾಹರಣೆ ಕೊಟ್ಟೆ. ನಮ್ಗೆ ಯಾವುದೋ ಒಂದು ಆಲೋಚನೆ ಬರುತ್ತೆ, ಅದಕ್ಕೆ ನಾವು ಜೀವ ತುಂಬಿ ಅದನ್ನು ಬೆಳೆಸ್ತಾ ಹೋಗ್ತೀವಿ. ಹಾಗಾದ್ರೆ ಆ ಶಕ್ತಿಯಲ್ಲಿ ಏನ್ ಬರ್ತಿದೆ? ಆ ಜೀವ ತುಂಬಿಸುವಂತ ಶಕ್ತಿ ಏನಿದೆಯಲ್ಲ, ಅದು ಆ ಜೀವತ್ವ ಎಲ್ಲಿಂದ ಬರ್ತಿದೆ? ಅದು ಈಶ ಸೃಷ್ಟಿ. ಈ ರೀತಿ ಮನುಷ್ಯನು ತನ್ನದೇ ಆದ ಸೃಷ್ಟಿಯೊಂದನ್ನು ತನ್ನಲ್ಲಿ ನಿರ್ಮಿಸಿಕೊಂಡನು. ಆತನ ಪ್ರತಿಯೊಂದು ಅತೀಂದ್ರಿಯವೂ ಒಂದು ಸಜೀವ ಪ್ರಾಣಿಯಂತೆ ಚಲನ ಹೊಂದಿ ಬಲಗೊಂಡು ಪಠಿಸತೊಡಗಿತು. ಜೊತೆಗೆ ವಿಚಾರ ಮನಸ್ಸುಗಳು ಸಹಕರಿಸತೊಡಗಿದವು. ಇದರ ಪರಿಣಾಮವಾಗಿ ಆತನಲ್ಲಿ ವಿಚಾರಗಳ ಜಗತ್ತೇ ನಿರ್ಮಾಣವಾಯಿತು. ಹೀಗಾಗಿರೋದು ಅದೇನೆ. ಈಗ ನಾವು ಧ್ಯಾನಕ್ಕೆ ಬಂದಾಗ ಸಾಕಷ್ಟು ವಿಚಾರಗಳ ಜಗತ್ತನ್ನೇ, ಪ್ರಪಂಚವನ್ನೇ ಸೃಷ್ಟಿ ಮಾಡ್ಕೊಂಡು ಬಂದಿರ್ತೀವಿ. ಈಗ ನಾವು ಕ್ಲೀನ್ ಮಾಡಿಸ್ಕೊಳ್ತಾ ಶುದ್ಧೀಕರಣ ಮಾಡಿಸ್ಕೊಳ್ತಾ ಆ ವಿಚಾರಗಳೆಲ್ಲ ಕಾಲಕ್ರಮೇಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ವಿಚಾರವು ಬಯಲಿನಲ್ಲಿ ತಿರುಗಾಡಲು ಹೋಗಬೇಕೆಂದು ಪ್ರೇರೇಪಿಸುವುದು. ಇನ್ನೊಂದು, ಚಳಿಯು ಬಹಳ ಇದ್ದುದರಿಂದ ಶೀತವಾದೀತೆಂದು ತಡೆಗಟ್ಟುವುದು. ಮೂರನೆಯದು, ಮತ್ತೊಂದು ಮಾತನ್ನು ಹೇಳಿದರೆ ನಾಲ್ಕನೆಯದು ಮಗದೊಂದನ್ನು ಹೇಳುವುದು. ಐದನೆಯದು, ಹಣ ಗಳಿಸಲು ಹೇಳಿದರೆ. ಆರನೆಯದು, ದುಡಿಯಲು ಸೂಚಿಸುವುದು. ಏಳನೆಯದು, ಪರಿಶ್ರಮ ಮಾಡದಿರಲು ಬೋಧಿಸುವುದು. ಎಂಟನೆಯದು, ಯಾವನಾದರೂ ಒಬ್ಬ ಶ್ರೀಮಂತನ ಗೆಳೆತನ ಕಟ್ಟಿ ಆತನ ಮನವೊಲಿಸಿ ಎಲ್ಲ ಹಣ ಪಡೆಯುವಂತೆ ಹೇಳುವುದು. ಮತ್ತೊಂದು, ಮದುವೆಯಾಗಿ ಮಕ್ಕಳನ್ನು ಪಡೆಯುವವರೆಗೆ ಎಲ್ಲವೂ ವ್ಯರ್ಥವೆಂದು ಅಭಿಪ್ರಾಯ ಕೊಡುವುದು. ಸರಿ, ಈಗ ಮದುವೆಯ ಚಿಂತೆಯ ಮೊದಲಾಯಿತು, ಮದುವೆಯೂ ಆಯಿತು. ಮಕ್ಕಳಾದರೂ ಅವರ ವಿದ್ಯಾಭ್ಯಾಸದ ಚಿಂತೆ ಹತ್ತಿತು. ಮಕ್ಕಳು ದೊಡ್ಡವರಾದರೂ ಯಾವಳೋ ಜಮೀಲಾ ಎಂಬುವಳಿಗೆ ಸೊಗಸಾಗಿ ನರ್ತಿಸುವಳೆಂಬುದನ್ನು ಕೇಳಿ ನಾಟ್ಯ ಮಂದಿರಕ್ಕೆ ಹೋಗುವ ಆಸೆ ಆಯಿತು. ಹೋಗಿ ನರ್ತನ ನೋಡಿಯೂ ಆಯಿತು. ಒಮ್ಮೆ ಅಲ್ಲ, ಹಲವಾರು ಬಾರಿ ಹೋಗಿ ಬಂದಂತಾಯಿತು. ಜಮೀಲಾಳ ಅಂಗ ಚಲನಗಳು ನರ್ತನವನ್ನು ಮತ್ತೆ ಮತ್ತೆ ನೋಡಲು ವಿವಶಗೊಳಿಸಿದವು. ಜಮೀಲಾಳ ಪ್ರತಿಯೊಂದು ಚಲನವಲ್ಲೂ ಆತನ ಮನಸ್ಸನ್ನು ಸೆಳೆದವು. ಪ್ರೇಮ ಅಂಕುರಿಸಿತು. ಈಗ ಯಾವಾಗಲೂ ಅದೇ ವಿಚಾರ. ಇದರಿಂದ ಈ ಸ್ಥಿತಿಗೆ ಪುಷ್ಟಿ ದೊರೆಯಿತು. ಅವಳ ಬಗೆಗಿನ ವಿಚಾರವೇ ಆತನ ಚಟವಾಯಿತು. ಹೀಗೆ ಈ ಜಾಲವು ಬಲವತ್ತರವಾಯಿತು. ಆತನ ಸುತ್ತಮುತ್ತಲಿದ್ದ ಪ್ರತಿಯೊಂದು ವಸ್ತುವಿನಲ್ಲೂ ಜಮೀಳಾ ರೂಪವನ್ನೇ ಕಾಣಿಸತೊಡಗಿತು. ಇದರ ಪರಿಣಾಮವಾಗಿ ಯಾವಾಗಲೂ ಜಮೀಳಾಳ ಚಿಂತೆಯ ಆವರಿಸಿತು. ಅವಳನ್ನು ಪಡೆಯುವ ಇಚ್ಛೆಯಾಯಿತು. ಹಣವಿಲ್ಲದೆ ಈ ಕೆಲಸ ಸಾಧ್ಯವಿಲ್ಲವಷ್ಟೇ. ಆದರೆ ಅಷ್ಟು ಹಣ ಗಳಿಸಲು ಜಮೀಳಾಳ ವಿಚಾರದಿಂದ ಬಿಡುವೆಲ್ಲಿ? ಆದುದರಿಂದ ಎಲ್ಲಿಂದಾದರೂ ಎತ್ತಿ ಹಾಕುವ ಬುಜ್ಜಿಯಾಯಿತು. ಒಡನೆಯೇ ಕಾರಾಗೃಹವಾಸ ಹಾಗೂ ಮೊಕದ್ದಮೆಗಳ ವಿಚಾರವು ಬಂದು ಹೋಯಿತು.
ಸ್ವಲ್ಪ ಹಿಂಜರಿದ. ಆದರೆ ಜಮೀಳಾಲ ಬಗೆಗಿನ ವಿಚಾರಗಳು ಆತನ ತಲೆಯಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದರಿಂದ ಕೊನೆಗೊಮ್ಮೆ ಕಳವು ಮಾಡಿ ಅನ್ಯಾಯದ ಸಂಪಾದನೆಗೆ ಕೈ ಹಾಕಿದ. ಮೊದಲು ಏನಿದ್ದ, ಈಗ ಏನಾಗಿ ಬಿಟ್ಟ. ಆತನ ವಿಚಾರಗಳ ಪರಿಣಾಮವು ಎಂಥ ದುರ್ವಸ್ಥೆಗೆ ಗುರಿ ಮಾಡಿತೆಂಬುದನ್ನು ಯೋಚಿಸಿ, ಮಾನವನು ತಾನು ನಿರ್ಮಿಸಿದ ಬಲೆಯಲ್ಲಿ ಹೇಗೆ ಸಿಲುಕಿರುವನೆಂಬುದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇಂತಹ ವಿಚಾರಗಳಿಂದ ಉಷ್ಣತೆ ಹುಟ್ಟಿತು. ಈ ಉಷ್ಣತೆಯಿಂದ ವಿಚಾರಗಳು ಮತ್ತಷ್ಟು ಗಟ್ಟಿಯಾಯಿತು. ನೋಡಿ, ವಿಚಾರ ಜಾಸ್ತಿ ಮಾಡಿದ್ರೆ ಉಷ್ಣತೆ ಬರುತ್ತೆ. ಉಷ್ಣತೆ ಜಾಸ್ತಿ ಆಯಿತು ಅಂದ್ರೆ ವಿಚಾರಗಳು ಜಾಸ್ತಿ ಆಗುತ್ತೆ. ಸ್ಥೂಲತೆ ಹೆಚ್ಚುತ್ತಾ ಹೋಯಿತು. ಅಲ್ಲಿಗೆ ಇವಾಗ ಸ್ಥೂಲತೆ ಹೆಚ್ಚಾಗಬೇಕಾದ್ರೆ ಎರಡು ಬೇಕು. ಏನೇನು? ಒಂದು ಹೆಚ್ಚಿನ ವಿಚಾರ ಮಾಡತಕ್ಕಂಥದ್ದು, ಎರಡನೇದು ಉಷ್ಣತೆ. ಈ ಎರಡಿತ್ತು ಅಂತಂದ್ರೆ ಸ್ಥೂಲತೆ ಜಾಸ್ತಿ ಆಗುತ್ತೆ. ಬಲೆಯು ದೃಢತರವಾಯಿತು. ಯಾವ ಎಳೆಗಳಲ್ಲಿ ತನ್ನನ್ನು ಬಂಧಿಸಿಕೊಂಡಿದ್ದನೋ ಅವು ಹೊಸ ಹೊಸ ರೂಪದಲ್ಲಿ ಕಾಣಿಸಿಕೊಂಡವು. ಉಷ್ಣತೆಯು ಒಮ್ಮೆ ಕ್ರೋಧದ ರೂಪ ತಾಳಿತು, ಮತ್ತೊಮ್ಮೆ ಕಾಮ ವಿಕಾರವಾಯಿತು. ಸ್ವಲ್ಪದರಲ್ಲಿ ಹೇಳುವುದಾದರೆ ಒಂದು ರಸಾಯನವೇ ಸಿದ್ಧವಾಯಿತು. ಈಗ ಅದನ್ನು ಮರಳಿ ಪಡೆಯಬೇಕಾದರೆ ಸಂಸ್ಕಾರಗಳ ರೂಪದಲ್ಲಿ ತಾನು ತೆಗೆದುಕೊಂಡಿದ್ದ ಎಲ್ಲವನ್ನು ಎಸೆದು ಮೂಲ ಸ್ಥಿತಿ ಉಂಟಾಗಲು ಅವಕಾಶ ಮಾಡಿ ತಲೆ ಕೆಳಗಾಗಿದ್ದ ವಿಚಾರಗಳನ್ನು ಸರಿಯಾದ ದಾರಿಗೆ ತಿರುಗಿಸಿ ಊರ್ಧ್ವಮುಖ ಮಾಡಿ ಅದನ್ನು ಬಲಪಡಿಸಬೇಕು. ಇದನ್ನೇ ನಾವು ಧ್ಯಾನದಲ್ಲಿ ಮಾಡೋದು. ಸಂಸ್ಕಾರಗಳ ಈ ವಿಚಾರಗಳು ಏನು ಮನಸ್ಸಿನಲ್ಲಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ನಾವು ಆಧ್ಯಾತ್ಮಿಕ ವಿಚಾರಗಳನ್ನು ನಿಧಾನಕ್ಕೆ ಒಂದೊಂದಾಗಿ ಮನಸ್ಸಿನಲ್ಲಿ ತುಂಬ್ತೀವಿ. ಅದನ್ನು ತುಂಬಿದ ಮೇಲೆ ನೀವು ಆ ವಿಚಾರಗಳ ಕಡೆಗೆ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡಿದಾಗ ಏನಾಗುತ್ತೆ, ಆ ವಿಚಾರ ಗಟ್ಟಿ ಆಗುತ್ತೆ. ಆ ವಿಚಾರ ಗಟ್ಟಿ ಆಯ್ತು ಅಂತಂದ್ರೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅದು ಸಹಾಯವಾಗುತ್ತೆ. ಲೌಕಿಕ ವಿಚಾರಗಳು ನಿಮ್ಮನ್ನ ಆಧ್ಯಾತ್ಮದಿಂದ ದೂರ ತಗೊಂಡು ಹೋಗುತ್ತೆ. ಆಧ್ಯಾತ್ಮಿಕ ವಿಚಾರಗಳು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನ ಬಲಗೊಳಿಸುತ್ತೆ. ಇದು ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಈಗ ವಿಚಾರಗಳಿಗೆ ಊರ್ಧ್ವಗತಿಯನ್ನು ಕೊಡುವುದು ಸಾಮಾನ್ಯ ಮನುಷ್ಯಗೆ ಶಕ್ತವಿಲ್ಲವಾದ್ದರಿಂದ ಪತನದ ಸಾಧ್ಯತೆ ಇಲ್ಲದಂತೆ ಸರ್ವೋಚ್ಚ ಸ್ಥಿತಿಯಲ್ಲಿ ನೆಲೆಸಿದ ಒಬ್ಬ ಮಹಾಪುರುಷನನ್ನು ಆಶ್ರಯಿಸುವುದು. ಈಗ ನಾವು ನಮ್ಮ ವಿಚಾರಗಳಿಗೆ ತಕ್ಕ ಮಟ್ಟಿಗೆ ಮೇಲ್ಗಡೆ ತಿರುಗಿಸ್ತೀವಿ, ಆಧ್ಯಾತ್ಮದ ಕಡೆ ತಿರುಗಿಸ್ತೀವಿ ಅಂತ ಇಟ್ಕೊಳ್ರಿ. ಆದರೆ ಅದನ್ನ ಅಲ್ಲೇ ಇಟ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನಮ್ಮಲ್ಲಿ ಆ ರೀತಿಯಾದಂಥ ಶಕ್ತಿ ಇಲ್ಲ. ಆವಾಗ ಏನ್ ಮಾಡ್ತೀವಿ, ಒಬ್ಬ ಗುರುವನ್ನು ಆಶ್ರಯಿಸ್ತೀವಿ. ಯಾವ ಗುರು? ಪತನದ ಸಾಧ್ಯತೆ ಇಲ್ಲದೆ ಇರತಕ್ಕಂಥ ಒಬ್ಬ ಮಹಾಪುರುಷ. ವಿಚಾರಗಳ ಅಧೋಮುಖತೆಯು ಕೆಳಗಿನ ಸ್ತರಕ್ಕೆ ಇಳಿದು ಸ್ಥೂಲತೆಯನ್ನು ಪಡೆದುದರ ಕುರು ಆಗಿದೆ. ಇಂತಹ ಸಂದರ್ಭಗಳಲ್ಲಿ ಮೇಲಕ್ಕೇರ ಬಯಸುವ ಪ್ರತಿಯೊಬ್ಬನು ಉನ್ನತ ಸ್ಥಿತಿಯಲ್ಲಿರುವ ಸಹಬಾಂಧವನೊಂದಿಗೆ ಶ್ರದ್ಧೆ ಭಕ್ತಿಗಳಿಂದ ಹೊಂದಿಕೊಳ್ಳಬೇಕು. ಅಂದ್ರೆ ಆಧ್ಯಾತ್ಮಿಕವಾಗಿ ಎಲ್ಲರೂ ಪ್ರಯತ್ನ ಪಡ್ತಿರ್ತಾರ, ಅವ್ರ ಜೊತೆಗೆ ನೀವು ಹೊಂದ್ಕೋಬೇಕಾಗುತ್ತೆ. ಆತನ ಪ್ರಭಾವದಿಂದ ಕೆಳಮಟ್ಟದ ವಿಚಾರಗಳು ಪರಿಶುದ್ಧವಾಗುವು. ಸಾಧಕನು ಆಕರ್ಷಣ ವಿಕರ್ಷಣೆಗಳಿಂದ ಮುಕ್ತನಾಗುವನು. ಜೊತೆಗೆ ದುಷ್ಟ ಜಾಲವನ್ನು ಕತ್ತರಿಸಲು ಸಹಾಯಕವಾಗುವಂತ ಸದಭ್ಯಾಸಗಳನ್ನು ರೂಪಿಸಿಕೊಳ್ಳಬೇಕು. ಉದಾಹರಣೆಗಾಗಿ ಕಿವಿಗಳಿಂದ ಒಳ್ಳೆಯ ಮಾತುಗಳನ್ನೇ ಕೇಳಬೇಕು, ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು, ಮನಸ್ಸನ್ನು ಸತ್ಕಾರ್ಯ ಮಾಡಲು ವಹಿಸಬೇಕು. ಇದೇ ರೀತಿ ಅನೇಕ ಸಂಗತಿಗಳು ಮಾಡುವುದರಿಂದ ತಾವಾಗಿಯೇ ಗೊತ್ತಾಗುವು. ಇದಲ್ಲದೆ ಈ ಜಾಲವನ್ನು ಛೇದಿಸಲು ತಾನು ಹಾರ್ದಿಕ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಪ್ರತಿಯೊಂದು ಘಟ್ಟದಲ್ಲಿಯೂ ಬೇರೆ ಬೇರೆ ಅಭ್ಯಾಸಗಳು, ಧ್ಯಾನ ವಿಧಿಗಳು ಇವೆಯಾದರೂ ಅವುಗಳ ಜೊತೆಗೆ ಶ್ರದ್ಧೆ ಮತ್ತು ಇಚ್ಛಾಶಕ್ತಿಗಳು ಅವಶ್ಯಕವಾಗಿವೆ. ಈ ಜಾಲದ ಬೇರೆ ಬೇರೆ ಚಕ್ರಗಳಲ್ಲಿ ಬಗೆ ಬಗೆಯ ಗ್ರಂಥಿಗಳು ನಿರ್ಮಾಣವಾಗಿವೆ, ಆಗುತ್ತಲಿವೆ. ಅವುಗಳನ್ನೆಲ್ಲ ಕತ್ತರಿಸಿದ ಮಹಾಪುರುಷನಿಂದ ಈ ಚೇತನಾ ಕಾರ್ಯದಲ್ಲಿ ತುಂಬಾ ಸಹಾಯವಾಗುವುದು. ಇಲ್ಲಿ ಬೇರೆ ಬೇರೆ ಚಕ್ರಗಳಲ್ಲಿ ಬಗೆ ಬಗೆಯ ಗ್ರಂಥಿಗಳು ನಿರ್ಮಾಣವಾಗಿವೆ. ನೋಡ್ರಿ, ಇಲ್ಲಿ ಗ್ರಂಥಿ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಪ್ರಜ್ಞೆಯಲ್ಲಿ ಇರತಕ್ಕಂಥ 13 ಗ್ರಂಥಿಗಳು ಅಂತ ಏನ್ ಮಾತಾಡ್ತೀವಲ್ಲ, 13 ಬಿಂದುಗಳು ಅಂತಲ್ಲ, ಅದಲ್ಲ. ಇಲ್ಲಿ ಗ್ರಂಥಿಗಳು ಅಂತಂದ್ರೆ ನಮ್ಮ ಸಂಸ್ಕಾರದ ಗ್ರಂಥಿ. ಸರಿ, ಸಂಸ್ಕಾರ ಒಳಗಡೆ 2 ರೂಪದಲ್ಲಿ ಇರುತ್ತೆ. ಜೇಡರ ಬಲೆ ಆಗಿದ್ದಾಗ ಜೇಡರ ಬಲೆ ಏನಿರುತ್ತೆ, ಎಳೆಗಳಿರುತ್ತೆ. ಒಂದು ಎಳೆಗಳು, ಎರಡನೇದು ಗ್ರಂಥಿಗಳು. ಸೊ ಸಂಸ್ಕಾರಗಳ ಒಳಗಡೆ 2 ರೂಪದಲ್ಲಿ ಇರುತ್ತೆ, ಒಂದು ಗ್ರಂಥಿ ಮತ್ತೊಂದು ಎಳೆ. ಸರಿನಾ? ಈ ಸಿದ್ಧಾಂತವು ನೋಡಿ, ಇಲ್ಲಿ ಇದೊಂದು ಸೆಂಟೆನ್ಸ್ ಅಲ್ಲಿ ಕ್ಲೂ ಕೊಟ್ಟಿದ್ದಾರೆ. ನಾವು ಗ್ರಂಥಿಗಳು ಅಂತ ಮಾತಾಡಿದಾಗ ಸಾಮಾನ್ಯವಾಗಿ ಚಕ್ರಗಳು ಗ್ರಂಥಿಗಳು ಅಂತ ಮಾಡ್ತಾ ಇದ್ದಾವಲ್ಲ, ಆ ದೃಷ್ಟಿಕೋನ ಇಟ್ಕೊಂಡಿರ್ತೀವಿ. ಅದು ನಿಸರ್ಗ ಕೊಟ್ಟಿರ್ತಕ್ಕಂಥ ಪ್ರಜ್ಞೆಯಲ್ಲಿರ್ತಕ್ಕಂಥ ಗ್ರಂಥಿಗಳು, ಅದರ ಕೆಲಸ ಬೇರೆ. ನಮ್ಮ ಸೃಷ್ಟಿಯಲ್ಲಿ ನಾವೇ ಗ್ರಂಥಿಗಳನ್ನು ಮಾಡ್ಕೊಂಡಿದ್ದೀವಿ. ಆ ಗ್ರಂಥಿಗಳು ಮತ್ತು ಜೇಡರ ಬಲೆ, ಇದು ಸಂಸ್ಕಾರದ ಗ್ರಂಥಿಗಳು ಮತ್ತು ಸಂಸ್ಕಾರದ ಎಳೆಗಳು. ಅದನ್ನು ನಾವು ತೆಗೆದುಹಾಕ್ಸ್ಕೋಬೇಕು.
ಈ ಸಿದ್ಧಾಂತವು ಲಕ್ಷ್ಯಪೂರ್ವಕ ಅಭ್ಯಾಸ ಮಾಡಲು ಯೋಗ್ಯವಾಗಿದೆ. ಇವು ಇಂದಿನವರೆಗೆ ರಹಸ್ಯಗಳಾಗಿಯೇ ಉಳಿದಿದ್ದುವು. ಜನರು ಗಮನಕ್ಕೆ ತಂದುಕೊಂಡು ಅಭ್ಯಾಸ ಮಾಡಲೆಂಬ ದೃಷ್ಟಿಯಿಂದ ಅದನ್ನು ವಿವರಿಸಲಾಗಿದೆ. ಈ ವಿವೇಚನೆಯ ನಂತರ ನೀವು ಸ್ವಯಂ ನಿರ್ಮಿಸಿದ ಜಾಲವನ್ನು ಛೇದಿಸಿ ನಿಸರ್ಗದ ಜೀವಾಳದಂತಿದ್ದ ಆ ಗುಪ್ತ ಶಕ್ತಿಯನ್ನು ಮತ್ತೆ ಪಡೆಯಲು ಪ್ರಯತ್ನಿಸಬೇಕೆಂದು ನನ್ನ ವಿನಮ್ರ ಪ್ರಾರ್ಥನೆ. ಪ್ರತಿಯೊಬ್ಬನೂ ಆಳವಾಗಿ ವಿಚಾರಿಸಿ ಅತ್ಯಂತ ಸರಳತೆಯ ದೃಷ್ಟಾಂತವನ್ನು ಆದರ್ಶವಾಗಿಟ್ಟುಕೊಂಡು ಗುರಿಯನ್ನು ಮುಟ್ಟಲು ಯತ್ನಿಸಬೇಕು. ನಮ್ಮ ಎಲ್ಲ ಇಂದ್ರಿಯಗಳು ಅದರಲ್ಲಿ ಲಯ ಹೊಂದಿ ತಮ್ಮ ಪೂರ್ವ ಸಂಸ್ಕಾರಗಳನ್ನು ಕಳೆದುಕೊಂಡು ಅದರೊಂದಿಗೆ ಸಾಮರಸ್ಯ ಹೊಂದುವಂತಾಗಬೇಕು. ಆಗ ಮಾತ್ರ ನಿಜವಾದ ಅರ್ಥದಲ್ಲಿ ನೀವು ಧ್ಯೇಯದ ಕಡೆಗೆ ತಿರುಗಿದಂತೆಯೇ. ಏನಾಗಬೇಕು? ನಮ್ಮ ಎಲ್ಲ ಇಂದ್ರಿಯಗಳು ಅದರಲ್ಲಿ ಲಯ ಹೊಂದಿ, ಯಾವುದರಲ್ಲಿ? ಅತ್ಯಂತ ಸರಳತೆಯ ದೃಷ್ಟಾಂತವನ್ನು ಆದರ್ಶವಾಗಿಟ್ಟುಕೊಂಡು ಗುರಿಯನ್ನು ಮುಟ್ಟಲು ಪ್ರಯತ್ನಿಸಬೇಕು. ಆ ಗುರಿಯಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಲಯ ಹೊಂದಬೇಕು. ತಮ್ಮ ಪೂರ್ವ ಸಂಸ್ಕಾರಗಳನ್ನು ಕಳೆದುಕೊಂಡು ಅದರೊಂದಿಗೆ ಸಾಮರಸ್ಯ ಹೊಂದುವಂತಾಗಬೇಕು. ಆಗ ಮಾತ್ರ ನಿಜವಾದ ಅರ್ಥದಲ್ಲಿ ನೀವು ಧ್ಯೇಯದ ಕಡೆಗೆ ತಿರುಗಿದಂತೆ. ಮೇಲೆ ವಿವರಿಸಲಾದ ಪದ್ಧತಿಯೇ ಅದಕ್ಕೆ ತಕ್ಕ ಉಪಾಯ. ಅರ್ಥಾತ್ ನಮ್ಮ ಉದ್ವೇಗ ಆವೇಗಗಳನ್ನು ಕಡಿಮೆ ಮಾಡುತ್ತಾ ಆಡ್ಯತೆ ಆಡಂಬರಗಳನ್ನು ತ್ಯಜಿಸುತ್ತಾ ನಮ್ಮ ಅಸ್ತಿತ್ವದಲ್ಲಿ ಸೇರಿದ ಅನಾವಶ್ಯಕ ಅಂಶಗಳನ್ನು ಬಿಸುಡುತ್ತಾ ನಡೆಯಬೇಕು. ಆಗ ಏನಾಗುವುದು? ನೀವೇ ಹಣಿದಿದ್ದ ಬಲೆಯು ಕತ್ತರಿಸುತ್ತಾ ಹೋಗುವುದು. ನೀವು ಕೊನೆಗೆ ಮುಟ್ಟಬೇಕಿದ್ದ ಶುದ್ಧ ಸ್ಥಿತಿಗಾಗಿ ನಿರಾಯಾಸವಾಗಿ ಹೊಂದುವಿರಿ. ಇಲ್ಲಿವರೆಗೆ ಹೇಳಲಾದಂತೆ ಯಾರು ಈ ಬಲೆಯನ್ನು ಈಗಾಗಲೇ ಛೇದಿಸಿ ಅನಂತದಲ್ಲಿ ಸಾಕಷ್ಟು ಈಜಿರುವರೋ ಅಂಥವರ ಸಹಾಯ ಪಡೆದಾಗಲೇ ಇದು ಸಾಧ್ಯವಾಗುವುದು. ಸೊ ಜಮೀಳಾ ಸ್ಟೋರಿ ಜ್ಞಾಪಕ ಇಟ್ಕೊಳ್ರಿ. ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಜೇಡರ ಬಲೆ ಮತ್ತು ಗ್ರಂಥಿಗಳನ್ನು ಜ್ಞಾಪಕ ಇಟ್ಕೊಳ್ರಿ. ಸರಳವಾದಂಥ ಒಂದು ಆದರ್ಶ ಇಟ್ಕೊಂಡು ಗುರಿ ಕಡೆಗೆ ನಾವು ಹೋಯ್ತು ಅಂತಂದ್ರೆ ಗುರುಗಳ ಸಹಾಯದಿಂದ ಈ ಎಲ್ಲ ಜೇಡರ ಬಲೆ ಮತ್ತು ಗ್ರಂಥಿಗಳನ್ನು ನಾವು ನಿವಾರಿಸಿಕೊಂಡು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ನಮಗೆ ಎರಡು ಬೇಕು: ಶ್ರದ್ಧೆ ಬೇಕು, ಇಚ್ಛಾಶಕ್ತಿ ಬೇಕು. ಇದು ಎರಡಿತ್ತು ಅಂತಂದ್ರೆ ಗುರುಗಳ ಸಹಾಯದಿಂದ ನಾವು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ, ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಗುರು ಅಂದ್ರೆ ಯಾರು ಅಂತಂದ್ರೆ ಗುರಿ ಎಡೆಗೆ ಕರ್ಕೊಂಡು ಹೋಗೋನು ಗುರು. ಗುರು ಗುರಿ ಎರಡೂ ಕೂಡ ಜೊತೆ ಜೊತೆಯಾಗಿ ಹೋಗುತ್ತೆ. ಯಾರು ನಮ್ಮನ್ನ ಗುರಿ ಎಡೆಗೆ ಕರ್ಕೊಂಡು ಹೋಗ್ತಾರೋ ಅವರೇ ಗುರು. ಸರಿನಾ? ಇಲ್ಲಿಗೆ ನಿಲ್ಲಿಸೋಣ. 4ನೇ ನಿಯಮ, 5ನೇ ನಿಯಮ ನಾಳೆ ಓದೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಯಾಕಂದ್ರೆ ಇತ್ತೀಚೆಗೆ ನಾವು ಲಾಸ್ಟ್ 1-2 ಕ್ಲಾಸಲ್ಲಿ ಯಾವ ಪ್ರಶ್ನೆನೂ ಕೇಳಲಿಲ್ಲ. ಕೇಳ್ರಿ ಶಿಂದೆ ಅವರು. ಅನ್ಮ್ಯೂಟ್ ಮಾಡ್ಕೊಳ್ರಿ. ಸರ್ ನಮಸ್ಕಾರ ಸರ್. ಸೃಷ್ಟಿಯ ಪ್ರಾರಂಭದಲ್ಲಿರುವಂಥ ನಮ್ಮ ಅತ್ಯಂತ ಉನ್ನತವಾಗಿರುವಂಥ ನಿಜ ಸ್ವರೂಪದಲ್ಲಿರುವಂಥ ಬದಲಾವಣೆಗಳು ಬರುತ್ತಾ ಮನುಷ್ಯನ ಈ ಡಾರ್ವಿನ್ ಥಿಯರಿಯ ಮುಖಾಂತರವಾಗಿ ಬೆಳೆದಂಥ ವಿಚಾರಗಳು ಅಥವಾ ಈ ಗ್ರಂಥಿ ಮುಖಾಂತರವಾಗಿ ಬಂದಂಥ ವಿಚಾರಗಳು ಸರ್? ನೋಡ್ರಿ, ಕ್ಷೋಭದಲ್ಲಿದ್ದಾಗ ಎಲ್ಲ ಒಂದೇ ಕಡೆ ಇರ್ತಾರೆ. ಸೃಷ್ಟಿಯ ಎಲ್ಲ ಜೀವಿಗಳು ಕ್ಷೋಭದಿಂದನೇ ಬಂದಿರೋದು. ಇಡೀ ನಿಸರ್ಗ ಕ್ಷೋಭದಿಂದನೇ ಬಂದಿರೋದು. ಹೌದು ಸರ್. ಆದ್ರೆ ಮನುಷ್ಯನಾಗಿ ಕೆಳಗಡೆ ಬರ್ತಕ್ಕಂಥ ಆತ್ಮಗಳಿದೆಯಲ್ಲ, ಆ ಆತ್ಮದಲ್ಲಿ ನಾನು ಬೇರೆ, ಭಗವಂತನಿಂದ ಬೇರೆ ಅನ್ನೋ ಒಂದು ಭಾವನೆ ಬರುತ್ತೆ. ಅದೇ ಮೊದಲ ಆವರಣ, ಬೇರ್ಪಟ್ಟಿರ್ತಕ್ಕಂಥ ಆವರಣ. ಆ ಬೇರ್ಪಡದೆ ಇರತಕ್ಕಂಥ ಆವರಣನೇ ಬರಲಿಲ್ಲ ಅಂತಂದ್ರೆ ಮನುಷ್ಯ ಕೂಡ ನಿಸರ್ಗದಲ್ಲಿ ಹಾಗೆ ಎಲ್ಲವೂ ಇದೆ, ಮನುಷ್ಯ ಕೂಡ ಅದೇ ರೀತಿಯಾಗಿ ಇರ್ತಾನೆ. ಸರಿ. ಈಗ ನೀವು ಅನ್ಕೊಳ್ತಿರೋದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಡಾರ್ವಿನ್ಸ್ ಥಿಯರಿಯಿಂದ ನೀವು ನೋಡಿದಾಗ ಏನಾಗುತ್ತೆ, ಇಲ್ಲಿ ಏನ್ ರೂಪಗಳ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ಅವ್ರು ಮಾತಾಡ್ತಿರೋದು. ಕ್ಷೋಭದಲ್ಲಿ ಯಾವ ರೂಪನೂ ಇಲ್ಲ ಅಲ್ಲಿ, ರೂಪನೇ ಇಲ್ಲ ಅಲ್ಲಿ. ಕ್ಷೋಭದಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಕೇವಲ ಆತ್ಮಗಳಿವೆ. ಆತ್ಮಗಳು ಅಂದ್ರೆ ಏನು? ಆಕಾಶದ ಕಣಗಳು, ಆಕಾಶದಲ್ಲಿ ಸಾರೂಪ್ಯತೆ ಹೊಂದಿರತಕ್ಕಂಥ ಕಣಗಳು. ಆಕಾಶ ಮುಕ್ತವಾಗಿದೆ, ಅದರಲ್ಲಿ ಒಂದು ಭಾಗ ತಗೊಳ್ರಿ, ಆಕಾಶದ ಒಂದು ಭಾಗ ತಗೊಳ್ರಿ, ಅದು ಒಂದು ಆತ್ಮ ಆಯ್ತು. ಆ ಆತ್ಮಕ್ಕೆ ತಾನು ಆಕಾಶದಿಂದ, ಮೂಲ ಆಕಾಶದಿಂದ ಬೇರ್ಪಟ್ಟಿದ್ದೀನಿ ಅನ್ನೋ ಭಾವನೆ ಬಂದಾಗ ಅದು
ಆತ್ಮವಾಗಿ ಕೆಳಗಡೆ ಇಳಿತಾ ಹೋಗುತ್ತೆ. ಯಾವಾಗ ತಾನು ಬೇರ್ಪಟ್ಟಿದ್ದೀನಿ ಅಂತ ಅದಕ್ಕೆ ಅನ್ಸುತ್ತೋ ಆಗ ಅದಕ್ಕೆ ಭಯ ಆಗುತ್ತೆ. ಭಯ ಆದಾಗ ಅದಕ್ಕೆ ಆಸೆ ಬರುತ್ತೆ. ಏನಂತ ಆಸೆ? ಆ ಭಯವನ್ನು ನಿವಾರಣೆ ಮಾಡಿಕೊಂಡು ಮೂಲ ಸ್ಥಿತಿಗೆ ಹೋಗ್ಬೇಕು ಅನ್ನೋ ಆಸೆ. ಹ್ಮ್ 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 ಈಗಲೂ ನೋಡ್ರಿ, ಸರಿ ಮಗು ಹುಟ್ಟತ್ತಲ್ವಾ, ಮಗು ಹುಟ್ಟಿದಾಗ ಅದೇ ರಿಪೀಟ್ ಆಗುತ್ತೆ. ಮಗು ಹುಟ್ಟಿದೆ, ಹ್ಮ್ ಮಗು ಹುಟ್ಟಿದಾಗ ತಾನು ಈ ಜಗತ್ತಿನಲ್ಲಿ ಹುಟ್ಟಿದ್ದೀನಿ ಅಂತ ಅರಿವೇ ಇರಲ್ಲ, ಭಯನೂ ಇರಲ್ಲ. ಹೌದು ಸರ್. ತಾಯಿಯ ಗರ್ಭದಿಂದ ಬೇರ್ಪಟ್ಟಿದ್ದೀನಿ ಅನ್ನೋ ಅರಿವು ಕೂಡ ಇರಲ್ಲ ಅದಕ್ಕೆ. ಸುಮ್ಮನೆ ಅಳುತ್ತೆ ಹ್ಮ್ ಅಷ್ಟೇ. ಅಳುತ್ತೆ, ತಾಯಿ ಹ್ಮ್ ಎತ್ಕೊಳ್ತಾರೆ, ಹಾಲು ಕುಡಿಸ್ತಾರೆ, ಮತ್ತೆ ಮಲಗಿಸ್ತಾರೆ, ಇಷ್ಟೇ ಮಾಡೋದು. ಹ್ಮ್ ಕೆಲವು ವಾರಗಳಲ್ಲಿ ಏನಾಗುತ್ತೆ, ಮಗುಗೆ ಸ್ವಲ್ಪ ಮಟ್ಟಿಗೆ ಅರಿವು ಬರ್ಲಿಕ್ಕೆ ಶುರು ಆಗುತ್ತೆ, ನಾನು ಬೇರೆ ಆಗಿದ್ದೀನಿ. ಹ್ಮ್ ಯಾಕಂದ್ರೆ ಹೊರಗಿನ ವಾತಾವರಣ ಎಲ್ಲ ಇವಾಗ ಅನುಭವಿಸ್ಲಿಕ್ಕೆ ಶುರು ಮಾಡುತ್ತಲ್ವಾ. ಹ್ಮ್ ಹೊರಗಿನ ವಾತಾವರಣ ಅನುಭವಿಸ್ಲಿಕ್ಕೆ ಶುರು ಮಾಡ್ತಿದ್ದಂಗೆನೆ ಮಗುಗೆ ಹ್ಮ್ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಪ್ರಮಾಣದ ಅರಿವು ಬರುತ್ತೆ, ನಾ ಬೇರ್ಪಟ್ಟಿದ್ದೀನಿ. ಹ್ಮ್ ಹ್ಮ್ ಬೇರ್ಪಟ್ಟಿದಂತೆ ಇನ್ನೂ ಭಯ ಬಂದಿಲ್ಲ, ಮಗುಗೆ ಇನ್ನೂ ಭಯ ಬಂದಿಲ್ಲ. ಇನ್ನೂ ಕೆಲವು ದಿವಸಗಳಾಗುತ್ತೆ, ತಾಯಿಯನ್ನು ಗುರ್ತಿಡುತ್ತೆ. ಈಗ ತಾಯಿಯನ್ನು ಗುರ್ತಿಡಿಬೇಕಾದ್ರೆ ಮಗುಗೆ ತಾನು ಬೇರೆ ತಾಯಿ ಬೇರೆ ಅನ್ನೋದು ಗೊತ್ತಿರ್ಬೇಕಲ್ವಾ. ಇವಳು ತಾಯಿ ಅಂತ ಹೌದು. ಗುರುತಿರ್ಬೇಕಾದ್ರೆ ಮಗುಗೆ ಅದು ಗೊತ್ತಿರ್ಬೇಕಲ್ವಾ, ತಾನು ಬೇರೆ. ಹೌದು ಸರ್. ಅಲ್ಲಿ ನೋಡ್ರಿ, 6 ವಾರ ಆಗೋಷ್ಟರಲ್ಲಿ ಮಗುಗೆ ತಾನು ಬೇರ್ಪಟ್ಟಿದ್ದೀನಿ ಅನ್ನೋ ಭಾವನೆ ಖಚಿತವಾಯ್ತು. ಹ್ಮ್ ಹ್ಮ್ ಯಾವಾಗ ಬೇರ್ಪಟ್ಟಿದ್ದೀನಿ ಅನ್ನೋ ಭಾವನೆ ಖಚಿತವಾಯ್ತೋ ತಾಯಿಯನ್ನೇ ಗುರುತು ಹಿಡಿಯುತ್ತೆ. ತಾಯಿ ಹತ್ರ ನನ್ನ ಜೊತೆಗೆ ಅಂಟ್ಕೊಂಡಿರೋವರೆಗೂ ಕೂಡ, ತಾಯಿ ಎತ್ಕೊಂಡಿರೋವರೆಗೂ ಕೂಡ ತನಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಅಂತ ಅನಿಸುತ್ತೆ. ತಾಯಿಯಿಂದ ಬೇರ್ಪಟ್ಟರೆ ಅಳುತ್ತೆ, ತಾಯಿ ಹತ್ರ ಕೂತ್ಕೊಂಡ್ರೆ ಸುಮ್ಮನೆ. ನೋಡ್ತೀರಾ, ತಾಯಿ ಸರಿ ಹತ್ರ ಸರ್. ಬೇರ್ಪಟ್ಟಾಗ ಏನಾಗುತ್ತೆ, ಭಯ ಬರುತ್ತೆ. ಹ್ಮ್ ತಾಯಿ ಜೊತೆ ಕೂತ್ಕೊಂಡಾಗ ಭಯ ನಿವಾರಣೆ ಆಗುತ್ತೆ. ಆವಾಗ ಮಗುಗೆ ಏನು ಆಸೆ ಬರುತ್ತೆ, ಯಾವಾಗಲೂ ತಾಯಿ ಜೊತೆನೇ ಇರಬೇಕು ಅನ್ನೋ ಆಸೆ ಬರುತ್ತೆ. ಕರೆಕ್ಟಾ? ಇದು ನಮ್ಮ ಕಣ್ಣು ಹೌದು ಮುಂದೆ ಹೌದು ನಡೆಯೋದಲ್ವಾ, ಯಾರು ಹೌದು ಸರ್. ನೋಡೋದಿಲ್ಲ. ಇದೇನೆ ಈಗ ರೂಪ ಬಂದ್ಮೇಲೆ ಇದೆಲ್ಲ ಆಗ್ತಾ ಇದೆ. ಹ್ಮ್ ಇನ್ನೂ ರೂಪ ಬಂದಿಲ್ಲ ಅಂತ ಇಟ್ಕೊಳ್ರಿ, ಆತ್ಮದ ಸ್ತರದಲ್ಲಿ ಇದ್ದೀವಿ. ಹ್ಮ್ ಅದೇ ಪ್ರೋಸೆಸ್ ಅಲ್ಲಿ ರಿಪೀಟ್ ಆಗಿದೆ, ಏನು ಹ್ಮ್ ವ್ಯತ್ಯಾಸ ಇಲ್ಲ. ಇಲ್ಲಿ ರೂಪ ಬಂದ ಮೇಲಾಗಿದೆ, ಅಲ್ಲಿ ಹ್ಮ್ ಅಲ್ಲಿ ನಾವು ಆತ್ಮದ ರೂಪದಲ್ಲಿ ಇರ್ತೀವಿ, ಅಲ್ಲಿ ತಾಯಿ ಅಂತಂದ್ರೆ ಪರಮಾತ್ಮ ಅಷ್ಟೆ. ಹ್ಮ್ ಸೇಮ್ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಓಕೆ ಡಾರ್ವಿನ್ ಸರ್. ಓಕೆ. ಥಿಯರಿ ಇದಕ್ಕೆಲ್ಲ ಅಪ್ಲೈ ಆಗುತ್ತೆ. ಹ್ಮ್ ಡಾರ್ವಿನ್ ಥಿಯರಿ ಆಗಲ್ಲ. ಈ ಜಗತ್ತಿನಲ್ಲಿ ನಾವು ಹುಟ್ಟಿ ನಮ್ಮ ರೂಪಗಳು ಏನಿದೆಲ್ಲ ಕಾಣುತ್ತಲ್ವಾ ಅದ್ರ ಬಗ್ಗೆ ಅವ್ರು ಉಲ್ಲೇಖ ಮಾಡಬೇಕು. ಅಲ್ಲಿ ನಾವು ಹ್ಮ್ ಹ್ಮ್ ಹೇಳ್ತಿರ್ತಕ್ಕಂಥದ್ದು ಈಗಲೂ ಕೂಡ, ಈಗ ನಾ ಏನೆಲ್ಲ ಉದಾಹರಣೆ ಹೇಳಿದ್ನಲ್ಲ, ಇದು ಡಾರ್ವಿನ್ ಥಿಯರಿ ವಿರುದ್ಧವಾಗಿದೆಯಾ? ಹ್ಮ್ ಇಲ್ಲ ಈಗ ನಾ ಸರ್. ಹೇಳಿದ ಉದಾಹರಣೆ, ಮಗುವಿನ ಉದಾಹರಣೆ ಹ್ಮ್ ಡಾರ್ವಿನ್ ಹ್ಮ್ ಥಿಯರಿಗೆ ವಿರುದ್ಧವಾಗಿದೆಯಾ ಇದು? ಇಲ್ವಲ್ಲ. ಇಲ್ಲ 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 ಸರ್. ಇಲ್ಲ. ಸೊ ಅದಕ್ಕೂ ಇದಕ್ಕೂ ನೀವು ಹೋಲಿಸುವಂತ ಅಗತ್ಯನೇ ಇಲ್ಲ. ಡಾರ್ವಿನ್ ಥಿಯರಿ ಇರ್ತಕ್ಕಂಥ ಸ್ತರನೇ ಬೇರೆ, ಮಟ್ಟನೇ ಬೇರೆ. ನಾವು ಹ್ಮ್ ಮಾತಾಡ್ತಿರ್ತಕ್ಕಂಥ ಸ್ತರ ಅಥವಾ ಮಟ್ಟನೇ ಬೇರೆ. ಸರಿ ಸರ್. ಸರಿ. ಸರಿ, ಈಗ ನಾನು ಮನುಷ್ಯನ ಎಕ್ಸಾಂಪಲ್ ಕೊಟ್ಟೆ, ಯಾವ ಪ್ರಾಣಿ ಹ್ಮ್ ನಾನು ತಗೊಳ್ರಿ ಅದೇ ಕಥೆನೆ. ಸರಿ ಸರ್. ಸರಿ ಸರಿ. ಎಲ್ಲಾ ಪ್ರಾಣಿಗಳಲ್ಲೂ ಇದೇ ಕಥೆನೆ. ಅಮ್ಮನ ಹೌದು. ಹತ್ರನೇ ಬೆಚ್ಚಗಿರ್ಬೇಕು ಅಂತ ಆ, ಹಕ್ಕಿ ಹ್ಮ್ ಮರಿ ಯಾವಾಗಲೂ ಅಮ್ಮನ ಹತ್ರನೇ ಬೆಚ್ಚಗೆ ಕೂಡ್ಕೊಂಡಿರುತ್ತೆ, ನೋಡಿದಿರಾ? ಆ ಹೌದು ಡಕ್ ಎಲ್ಲ ಸರಿ ಇರುತ್ತಲ್ಲ, ಸರ್. ಡಕ್ ಇದ್ಕೊಂಡು ಅವಳ ಹ್ಮ್ ಅಮ್ಮನ ಕೊಡ್ತಾ ಇರುತ್ತೆ, ಎಲ್ಲೂ ಹೋಗಲ್ಲ. ಹೌದು ಅಮ್ಮ ಸರ್. ಎಲ್ಲಿ ಹೋಗ್ತಾಳೋ ಹಿಂದೆ ಫಾಲೋ ಮಾಡ್ತಾ ಇರುತ್ತೆ ಡಕ್ಗಳಲ್ಲಿ, ಹೌದು ನೋಡಿದಿರಲ್ವ? ಸರ್. ನೀವು ಹೌದು ಯಾವ ಸರ್. ಪ್ರಾಣಿ ವರ್ಗದಲ್ಲಿ ತಗೊಂಡ್ರು ಹ್ಮ್ ಓವರ್ ಆಲ್ ಇದೇ ಏನು ತರನೇ ಅಲ್ಲಿ ಕೂಡ ರಿಪೀಟ್ ಆಗೋದು, ಇದೇ ಸೀಕ್ವೆನ್ಸ್ ರಿಪೀಟ್ ಆಗೋದು. ಸರಿ ಸರ್. ಈಗ ದೇಹ ಪಡೆದ ಮೇಲೆ ಈ ಸೀಕ್ವೆನ್ಸ್ ರಿಪೀಟ್ ಆಗೋದು ನಮ್ ಕಣ್ಣು ಕಾಣ್ತಾ ಇದೆ, ಆ ಇನ್ನು ದೇಹ ಪಡೆದಿಲ್ವಪ್ಪ. ಆದ್ರೆ ಮೂಲದಲ್ಲಿ ಹ್ಮ್ ಬರೀ ಆತ್ಮದ ರೂಪದಲ್ಲಿ ಇದೀವಿ, ಆತ್ಮದ ಹ್ಮ್ ರೂಪದಲ್ಲೂ ಇದೇ ಸೀಕ್ವೆನ್ಸ್ ಬರುತ್ತೆ. ಸರಿ ಏನು ಸರ್. ವ್ಯತ್ಯಾಸ ಇಲ್ಲ. ಈಗ ಇಲ್ಲಿ ಮಗು ಹುಟ್ಟಿದ ಮೇಲೆ ಜಗತ್ತನ್ನ ಹೇಗೆ ಅನುಭವಿಸುತ್ತೋ, ಹ್ಮ್ ಅಲ್ಲಿ ಕ್ಷೋಭದಿಂದ ಕೆಳಗಡೆ ಇಳಿತಾ ಇರತಕ್ಕಂಥ ಆತ್ಮ ಕ್ಷೋಭದಿಂದ ಹ್ಮ್ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿಗಳ ಒಂದು ಪರಿಣಾಮವನ್ನು ಅನುಭವಿಸುತ್ತೆ. ಹ್ಮ್ ಹ್ಮ್ ಆ ಹ್ಮ್ ಹ್ಮ್ ಶಕ್ತಿಗಳ ಪರಿಣಾಮದಿಂದ ನಾ ಬೇರ್ಪಟ್ಟಿದ್ದೀನಿ ಅಂತ ಅದು ಗೊತ್ತಾಗುತ್ತೆ. ಹಾಗೆ ಮಗುಗೆ ವಾತಾವರಣದಿಂದ ನಾ ಬೇರ್ಪಟ್ಟಿದ್ದೀನಿ ಅನ್ನೋದು ಗೊತ್ತಾಗುತ್ತೋ, ಹ್ಮ್ ಅಲ್ಲೂ ಕ್ಷೋಭದ ಶಕ್ತಿಗಳಿಂದ ಆ ಆತ್ಮಕ್ಕೆ ತಾನು ಭಗವಂತನಿಂದ ಬೇರ್ಪಟ್ಟಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಸರಿ ಸರ್. ಸರಿ, ಥ್ಯಾಂಕ್ ಯು ಸರ್. ಆಯ್ತು ರೀ ಮಹಂತೇಶ್, ನಮಸ್ಕಾರ ಸರ್. ನಮಸ್ತೆ. ದೈವಿ ಇಚ್ಛೆಯು ಕೆಳಮುಖವಾಗಿದ್ದುದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಶೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತ್ತು. ಬ್ರದರ್, ವಿರುದ್ಧ ದಿಶೆಯನ್ನು ಹಿಡಿದ್ರಿಂದ ಆತನ ಎಲ್ಲಾ ಕಾರ್ಯಗಳು ನಿಸರ್ಗದ ವಿರುದ್ಧವಾಗಿಯೇ ನಡೆದವು. ಸ್ವಲ್ಪ ಇದನ್ನು ಸ್ವಲ್ಪ ಹೇಳ್ತಾರೆ.
ಒಂದ್ ಸಿಂಪಲ್ ಎಕ್ಸಾಂಪಲ್ ತಗೊಳ್ರಿ. ಸರಿ ಮನೆಯಲ್ಲಿ ಒಂದ್ ಪಾತ್ರೆನಲ್ಲಿ ನೀರಿಡ್ರಿ. ಸರಿ ಬ್ರದರ್. ಪಾತ್ರೆ ನೀರ್ ಇಟ್ಬಿಟ್ಟು ಏನಾರ ಒಂದು ಗೋಲಿನೋ ಕಲ್ಲು ಆ ಪಾತ್ರೆ ನೀರಿಗೆ ಹಾಕ್ರಿ. ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ರಿ. ಅಲ್ಲಿ ಏನಾಗುತ್ತೆ, ನೀವು ಎಲ್ಲಿ ಕಲ್ಲು ಹಾಕ್ತಿರೋ ಅಥವಾ ನೀವು ಗೋಲಿ ಹಾಕ್ತಿರೋ ಅಲ್ಲಿಂದ ಒಂದು ನೀರಿನ ಒಂದು ಅಂಶ, ಒಂದು ಡ್ರಾಪ್ ಹನಿ ಎಗರಿ ಬೇರೆ ಕಡೆ ಬೀಳುತ್ತೆ. ಅದೇ ನೀರಲ್ಲೇ ಬೆಳುತ್ತೆ ಅಂತ ಇಟ್ಕೊಳ್ರಿ. ಅದೇನು ಹೊರಗಡೆ ಬೀಳಲ್ಲ. ಹೊರಗಡೆ ಬಿದ್ರೆ ನಿಮಗೆ ಇದು ಎಕ್ಸಾಂಪಲ್ ಗೊತ್ತಾಗಲ್ಲ. ಅದೇ ನೀರು ಬಿತ್ತು ಅಂತ ಇಟ್ಕೊಳ್ರಿ. ಸರಿನಾ? ಎಲ್ಲಿ ಆ ಕಲ್ಲು ಬಿದ್ದಿರುತ್ತೋ ಅಲ್ಲಿಂದ ಅಲೆಗಳೆಲ್ಲ ಸೃಷ್ಟಿ ಆಗತ್ತಾ? ನೋಡಿದ್ದೀರಾ? ಕಂಪನಿಗಳೆಲ್ಲ ಸೃಷ್ಟಿ ಆಗೋದು ಹರ್ಕೊಂಡು ಹೋಗೋದು ನೋಡಿದ್ದೀರಾ? ನೋಡ್ರಿ, ಎಲ್ಲಿ ನೀರಿನ ಹನಿ ಬಿತ್ತಲ್ಲ, ನೀರಲ್ಲೇ ನೀರಿನ ಹನಿ ಬಿತ್ತು, ಬೇರೆಲ್ಲಿ ಬೀಳಿಲ್ಲ, ನೀರಲ್ಲೇ ಬಿತ್ತದು. ನೀರಿನ ಹೊರಗಡೆ ಬಿದ್ದರೆ ಇನ್ನೇನು ಗೊತ್ತಾಗಲ್ಲ. ಇದು ನೀರಲ್ಲೇ ಬಿತ್ತು ಅಂತ ಇಟ್ಕೊಳ್ರಿ. ಈಗ ಆ ನೀರಿನ ಹನಿ ನೀರಲ್ಲಿ ಬಿದ್ದಾಗ ಅದು ಕಂಪನಗಳನ್ನು ಸೃಷ್ಟಿ ಮಾಡಲ್ವಾ? ಹೌದು, ಕಂಪನ ಆಗುತ್ತೆ. ಆಗತ್ತೋ ಇಲ್ವಾ? ಕಂಪನ ಆಗುತ್ತೆ. ಅದು ಕಂಪನ ಆಗ್ತಾ ಇದೆ. ನೋಡ್ರಿ, ಈಗ ಕಲ್ಲು ಎಲ್ಲಿ ಬಿತ್ತೋ ಅಲ್ಲಿಂದ ಕಂಪನಿಗಳು ಹೋಗ್ತಾ ಇದೆ ಒಂದ್ ದಿಕ್ಕಿನಲ್ಲಿ. ಹೌದು. ನೀರಿನ ಹನಿ ಎಲ್ಲಿ ಬಿತ್ತೋ ಅಲ್ಲಿಂದ ಒಂದಿಷ್ಟು ಕಂಪನಿಗಳು ಬರ್ತಾ ಇದೆ. ಅಲ್ಲಿ ಕಂಪನಿಗಳನ್ನ ನೋಡಿದಾಗ ನೋಡ್ರಿ, ಎಲ್ಲಿ ನೀರಿನ ಹನಿ ಬಿತ್ತಲ್ವಾ ಆ ಕಂಪನಿಗಳು ಬರುತ್ತಲ್ವಾ. ಈ ಕಡೆ ಸೆಂಟರ್ನಿಂದ ಕಲ್ಲೆಲ್ಲಿ ಬಿದ್ದಿದೆ ಅಲ್ಲಿಂದ ಒಂದಿಷ್ಟು ಕಂಪನಿಗಳು ಬರ್ತಾ ಇದೆ. ಇಲ್ಲಿ ನೀರಿನ ಹನಿ ಬಿದ್ದಿದೆ ಇಲ್ಲಿಂದ ಒಂದಿಷ್ಟು ಕಂಪನಿಗಳು ಬರ್ತಿದೆ. ಈಗ ಇಲ್ಲಿರ್ತಕ್ಕಂಥ ಕಂಪನಿಗಳು ಹಿಂಗಾದಾಗ ಇಲ್ಲಿರ್ತಕ್ಕಂಥದ್ದು ಹೀಗೆ ಬರ್ತಾ ಇದೆ, ಇಲ್ಲಿರ್ತಕ್ಕಂಥದ್ದು ಹೀಗೆ ಆಗ್ತಾ ಇದೆ. ಕೆಲವು ಕಂಪನಿಗಳು ವಿರುದ್ಧ ದಿಕ್ಕಿನಲ್ಲಿ ಹೋದವು, ಕೆಲವು ಕಂಪನಿಗಳು ಅದೇ ದಿಕ್ಕಿನಲ್ಲಿ ಇದ್ದವು. ಇದು ಅರ್ಥ ಆಗ್ತಿದ್ಯಾ? ಎಲ್ಲಿ ನೀರಿನ ಹನಿ ಬಿತ್ತೋ ಅಲ್ಲಿ ಕಂಪನಿಗಳು ಬಂದು, ಅಲ್ಲಿ ಅಲೆಗಳು ಬಂದು. ಅಲೆಗಳು ಯಾವಾಗಲೂ ಚಕ್ರದ ರೂಪದಲ್ಲೇ ಇರುತ್ತೆ, ಎಲ್ಲ ಕಡೆನೂ ಹೋಗುತ್ತದೆ. ಸೆಂಟರ್ ನಲ್ಲಿ ಎಲ್ಲಿ ಕಲ್ಲು ಬಿತ್ತಿತ್ತೋ ಅಲ್ಲಿನೂ ಸೆಂಟರ್ ತರ, ಅಲ್ಲಿನೂ ಚಕ್ರಗಳ ತರ ಎಲ್ಲ ದಿಕ್ಕಿನಲ್ಲಿ ಹೋಗುತ್ತೆ, ಸರ್ಕಲ್ ತರ. ಎಲ್ಲಿ ನೀರಿನ ಹನಿ ಬಿತ್ತಲ್ವಾ ಈ ಕಡೆಯಿಂದ ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಲೆಗಳು. ಅಲ್ಲಿ ನೀರಿನ ಹನಿ ಎಲ್ಲಿ ಬಿದ್ದಿದೆಯೋ ಅಲ್ಲಿ ಕೆಲವು ಅಲೆಗಳು ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಕೆಲವು ಅಲೆಗಳು ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಸರಿ ಬ್ರದರ್, ಸರಿ, ಓಕೆ. ಕರೆಕ್ಟ್ ಅಲ್ವಾ? ಸೊ ಯಾವಾಗ ನಮ್ಮ ಅಲೆಗಳೇನು ಆ ನೀರಿನ ಹನಿ ಬಿದ್ದು ಅಲೆಗಳು ವಿರುದ್ಧವಾಗಿ ಹೋಗುತ್ತೋ ಆವಾಗ ಸಂಸ್ಕಾರಗಳನ್ನ ಸೃಷ್ಟಿ ಮಾಡಿಕೊಳ್ಳುತ್ತೆ. ನಿಸರ್ಗದ ಅಲೆಗಳು ಒಂದು ರೀತಿಯಲ್ಲಿ ಹೋಗ್ತಾ ಇದೆ, ನಾವು ಅದೇ ದಿಕ್ಕಿನಲ್ಲೇ ಹೋಗ್ಬಿಟ್ರೆ ನಮ್ಗೆ ಯಾವುದೇ ಸಂಸ್ಕಾರ ಸೃಷ್ಟಿ ಆಗಲ್ಲ. ಪರಸ್ಪರ ವಿರುದ್ಧ ಆಗ್ತದೆ. ಆ ನೀರಿನ ಅಲೆಗಳು ವಿರುದ್ಧ ಆಗುತ್ತೆ. ಎಲ್ಲಿ ಕಲ್ಲು ಬಿತ್ತೋ ಅಲ್ಲಿಂದ ಬರ್ತಿರ್ತಕ್ಕಂಥ ಅಲೆಗಳ ದಿಕ್ಕಿಗೂ ಎಲ್ಲಿ ನೀರಿನ ಹನಿ ಬಿತ್ತೋ ಅಲ್ಲಿಂದ ಬರ್ತಿರ್ತಕ್ಕಂಥ ಅಲೆಗಳ ದಿಕ್ಕಿಗೂ ಎರಡು ವಿರುದ್ಧವಾಗುತ್ತಲ್ವಾ. ಎಲ್ಲಿ ಎರಡು ವಿರುದ್ಧವಾಗುತ್ತೋ ಅಲ್ಲಿ ಸಂಸ್ಕಾರಗಳ ಸೃಷ್ಟಿ ಆಗುತ್ತೆ. ಅದೇ ನಮ್ಮ ಸೃಷ್ಟಿ. ಅದನ್ನೇ ಜೇಡರ ಬರಿ ಅಂತ ಕರೆಯುವುದು. ಸರಿ ಬ್ರದರ್, ಸರಿ, ಓಕೆ. ಥ್ಯಾಂಕ್ ಯು ಬ್ರದರ್. ಆಯ್ತು, ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಸರಿ, ಪಾತ್ರೆಯಲ್ಲಿ ಮಾಡಿ. ಒಂದ್ ಕಡೆ ಎಣ್ಣೆ ಹಾಕಿ ಕೆರೆಯಲ್ಲಿ ಮಾಡ್ಬೋದು, ಇಲ್ಲ ಪಾತ್ರೆಯಲ್ಲಿ ಮಾಡ್ಬೋದು, ದೊಡ್ಡ ದೊಡ್ಡ ಟಬ್ ನಲ್ಲಿ ಮಾಡ್ಬೋದು, ಎಲ್ಲ ಒಂದ್ ಕಡೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಎರಡು ಅಲೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುತ್ತೆ ಅಂತ. ಸರಿ ಗೀತಾ, ಮ್ಯೂಟಲ್ಲಿ ಇದೆ. ನಮಸ್ತೆ ಬ್ರದರ್. ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ತಾರೆ ಗರ್ಭಿಣಿಗೆ. ಫಸ್ಟ್ ಸ್ಕ್ಯಾನ್ ಮಾಡಿದವಾಗ ಹಾರ್ಟ್ ಬೀಟ್ ನೋಡಿ ಅಂತ ಒಂದೇ ಒಂದ್ ಡಾಟ್ ತೋರಿಸ್ತಾರ. ಅವಾಗ ಯಾವ ತರ ಅರಿವಿರುತ್ತೆ ಅದಕ್ಕೆ? ಅವಾಗ ಯಾವ ತರ ಬಾಡಿ ಇರುತ್ತೆ? ಇನ್ನು ಬಾಡಿ ಪೂರ್ತಿ ಬೆಳೆದಿರಲ್ಲ, ಹಾರ್ಟ್ ಮಾತ್ರ ಬೆಳೆದಿರುತ್ತೆ. ಇನ್ನು ಸಂಪೂರ್ಣವಾಗಿ ಮನುಷ್ಯ ರೂಪ ಬಂದಿರಲ್ಲ. ಇನ್ಫ್ಯಾಕ್ಟ್ ಮನುಷ್ಯನ ಬೆಳವಣಿಗೆ ನೋಡಿದ್ರೆ ಒಂದು ಸಣ್ಣ ಜೀವಕೋಶದ ಒನ್ ಸೆಲ್ ಆರ್ಗಾನಿಸಮ್ ಅಂತ ಹೇಳ್ತೀವಲ್ಲ, ಒಂದೇ ಒಂದು ಜೀವಕೋಶ ಇರ್ತಕ್ಕಂಥ ಸ್ಥಳದಿಂದ ಅದು ಬೆಳೀತಾ ಹೋಗುತ್ತೆ. ಬೆಳೀತಾ ಬೆಳೀತಾ ಒಂದು 5 ವಾರ ಆಗುವಷ್ಟೊತ್ತಿಗೆ ಹಾರ್ಟ್ ಬರುತ್ತೆ. ಹಾರ್ಟೇ ಮೊದಲ ಅಂಗ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಬೇರೆ ಅಂಗಗಳೆಲ್ಲ ಫಾರ್ಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಸೊ ಇನ್ನು ಮನುಷ್ಯನ ರೂಪ ಬಂದಿರಲ್ಲ ಅವಾಗ. 5ನೇ ವಾರ 6ನೇ ವಾರದಲ್ಲಿ ಮನುಷ್ಯನ ರೂಪ ಬಂದಿರಲ್ಲ. ನೀವು ಆಕ್ಚುಲಿ ಬೇರೆ ಬೇರೆ ಟೈಮ್ನಲ್ಲಿ ಮನುಷ್ಯನ ಭ್ರೂಣವನ್ನು ನೋಡಿದಾಗ ಅದು ಬೇರೆ ಬೇರೆ ಪ್ರಾಣಿಗಳ ಹೋಲಿಕೆ ಇರ್ತದೆ. ಕೆಲವು ಸತಿ ಫಿಶ್ ಅನ್ಸುತ್ತೆ, ಕೆಲವು ಸತಿ ಇನ್ನೇನು ಅನ್ಸುತ್ತೆ. ಸೊ ಬೇರೆ ಬೇರೆ ಪ್ರಾಣಿಗಳ ರೂಪ ಇದ್ದಂಗೆ ಇರುತ್ತೆ ಭ್ರೂಣ ಒಳಗಡೆ. ಕಾಲಕ್ರಮೇಣದಲ್ಲಿ ನಿಮಗೆ ಮನುಷ್ಯನ ರೂಪವನ್ನು ಪಡ್ಕೊಳುತ್ತೆ. ಅದು ಮನುಷ್ಯನ ರೂಪ ಪಡ್ಕೋಬೇಕಾದ್ರೆ ಸ್ವಲ್ಪ ಸಮಯ ಆಗುತ್ತೆ. ಬಟ್ ಹಾರ್ಟ್ ಬೀಟ್ ಬರೋಕ್ಕೆ ಶುರು ಆದಾಗ 5-6 ವಾರದಲ್ಲಿ, 5ನೇ ವಾರಕ್ಕೆ ಶುರು ಆಗುತ್ತೆ ಹಾರ್ಟ್ ಬೀಟು. ಅದು ನಿಮಗೆ ಇನ್ನು ಮನುಷ್ಯನ ರೂಪ ಬಂದಿರಲ್ಲ.
ಯಾವ್ದು ಅರಿವು ಇರಲ್ವಾ ಬ್ರದರ್ ಆಗ? ತೆಗಿಬೇಕಾಗುತ್ತೆ. ಹುಟ್ಟಿದಾಗ್ಲೇ ಅರಿವಿಲ್ಲ. ನೀವು ಒಳಗಡೆ ಇದ್ದಾಗ ಏನ್ ಅರಿವಿರ್ತೀರಿ? ಹುಟ್ಟಿದಾಗ್ಲೇ ಅರಿವಿಲ್ಲ. ಸರಿ, ಸತ್ಯ. ಕೇಳ್ರಿ ಸತ್ಯ ಅವರೇ, ಸರ್ ನಮಸ್ಕಾರ ಸರ್. ಹೇಳ್ರಿ, ಮಾತಾಡ್ರಿ. ಹಲೋ ಸರ್ ನೀವು ನ್ಯೂಟ್ ಆಗಿದ್ದೀರಾ, ಏನು ಕೇಳ್ತಾ ಇಲ್ಲ. ಹಲೋ ಮಾತಾಡ್ರಿ ಸತ್ಯ ಸರ್ ಅವರೇ, ನಮಸ್ಕಾರ ಮಾತಾಡ್ರಿ. ಸರ್. ಗುಪ್ತ ಶಕ್ತಿಯನ್ನು ಮತ್ತೆ ಪಡೆಯಲು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಸರ್ ಪಡೆಯೋದು? ಅದಕ್ಕೆ ನೀವು ಅಭ್ಯಾಸ ಮಾಡ್ತಿರೋದು. ಆಧ್ಯಾತ್ಮಿಕ ಪ್ರಯಾಣ ಅಂತಂದ್ರೆ ಮತ್ತೆ ವಾಪಸ್ಸು ಅದೇ ಸ್ಥಿತಿಗೆ ವಾಪಸ್ ಹೋಗ್ಲಿಕ್ಕೆ ಪ್ರಯತ್ನ ಪಡೋದು. ಅವಾಗ ಏನಾಗುತ್ತೆ, ಬಾಡಿನ ಕ್ವೈಟ್ ಮಾಡ್ತೀರಾ, ಮೈಂಡ್ ನ ಕ್ವೈಟ್ ಮಾಡ್ತೀರಾ, ಮತ್ತೆ ಕಾರಣ ಶರೀರ ಏನಿದೆ ಅದನ್ನು ಕ್ವೈಟ್ ಮಾಡ್ತೀರಾ. ಮೂರು ಕ್ವೈಟ್ ಆದಾಗ ನೀವು ಆ ಗುಪ್ತ ಶಕ್ತಿ ಇದೆಯಲ್ಲ, ಆ ಗುಪ್ತ ಶಕ್ತಿಯ ಚಲನೆ ಎಲ್ಲಿದೆ, ಗುಪ್ತ ಚಲನೆ ಎಲ್ಲಿದೆ ಅಲ್ಲಿ ಹೋಗಿ ನೆಲೆ ನಿಲ್ತೀರಾ. ಅಲ್ಲಿ ನೆಲೆ ನಿಂತಾಗ ಅಲ್ಲಿರ್ತಕ್ಕಂಥ ಶಕ್ತಿಯನ್ನ ಹೀರ್ಕೊಳ್ತೀರಾ. ಹಾಗೆ ಪಡೆಯುವುದು. ಅದಕ್ಕೆ ನೀವು ಧ್ಯಾನ ಮಾಡೋದು. ಗುಪ್ತ ಚಲನೆಯ ಸ್ಥಿತಿಗೆ ಹೋದಾಗ ಅಲ್ಲಿ ಏನಿದೆ, ಗುಪ್ತ ಚಲನೆಯಲ್ಲಿ ಆ ಭಗವಂತನಿಂದ ಮೂಲದಿಂದ ಬರೆದಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಹೇಳ್ಕೊಳ್ತೀರಾ. ಸರಿ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಿಯೋಮಿ ರಾಧಿಕಾ. ಬ್ರದರ್ ನಮಸ್ತೆ. ಬ್ರದರ್ ನಂದು ಕ್ವಶನ್ ಏನಂದ್ರೆ, ನಮ್ಗೆ ಸ್ಲೈಡ್ಸ್ ಬಂದಿಲ್ಲ ಬ್ರದರ್, ಅದ್ ಸ್ವಲ್ಪ ಹಾಕಕ್ಕೆ. ಹಾಕ್ತೀನಿ ತಾಜ್ slide. ಮಹಲ್ ದರ್ಶನ ಆದ್ಮೇಲಿಂದ ಯಾವ್ದು ಸ್ಲೈಡ್ಸ್ ಬಂದಿಲ್ಲ ಬ್ರದರ್. ಒಂದ್ ಆಯ್ತು. ಸ್ವಲ್ಪ ದಯಮಾಡಿ ಮಾಡ್ಕೊಡಿ ಸರ್. ಆಯ್ತು. ಸರಸ್ವತಿ. ನಮಸ್ತೆ ಸರ್. ಸರ್ ಹೇಳ್ರಿ. ನನ್ 244 ಪುಟದಲ್ರಿ, ವೈಯಕ್ತಿಕ ಜಾಲವು ಆತನ ರಚಿತವಾಯಿತು, ಇವೆರಡರ ಕಾರ್ಯಗಳು ಒಂದೇ ತೇರನಾಗಿದ್ದರೂ ಶುದ್ಧತೆ ಮಾತ್ರ ಮನುಷ್ಯನಲ್ಲಿದ್ದಿತ್ತು. ಪ್ರಶ್ನೆ ಏನ್ರಿ? ಓದಿದ್ರಿ? ಪ್ರಶ್ನೆ ಏನು? ಇದೇ ರೀ, ಮನುಷ್ಯನಲ್ಲಿ ಇದ್ದಿತ್ತು. ಇನ್ನ ಸ್ವಲ್ಪ ಅರ್ಥ ಆಗಿಲ್ಲ ರೀ, ಅದು ಕೇಳ್ತಾ ಇದ್ದೀನಿ. ಏನ್ ಅರ್ಥ ಆಗಿಲ್ಲ ಹೇಳ್ರಿ ಅದ್ರಲ್ಲಿ. ವೈಯಕ್ತಿಕ ಜಾಲವು ಆತನ ರಚಿತವಾಯಿತು, ಇವೆರಡರ ಕಾರ್ಯಗಳು ಒಂದೇ ತೇರನಾಗಿದ್ದರೂ ಶುದ್ಧತೆಯಲ್ಲಿ ಮಾತ್ರ ಮನುಷ್ಯನಲ್ಲಿದ್ದಿತ್ತು. ನಾವಾಗ್ಲೇ ಉದಾಹರಣೆ ಹೇಳಿದೆ, ಕೇಳಿಸ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ. ಮನುಷ್ಯನ ಸೃಷ್ಟಿ ಮತ್ತು ಭಗವಂತನ ಸೃಷ್ಟಿ ಎರಡೂ ಸೃಷ್ಟಿ ಮಾಡ್ತಾ ಇದೆ. ಕ್ಷೋಭದಲ್ಲೂ ಸೃಷ್ಟಿ ಆಗ್ತಿದೆ, ಮನುಷ್ಯನ ಮನಸ್ಸು ಸೃಷ್ಟಿ ಮಾಡ್ತಿದೆ. ಸೊ ಸೃಷ್ಟಿಯ ದೃಷ್ಟಿಯಿಂದ ನೋಡಿದಾಗ ಎರಡಕ್ಕೂ ಅದೇ ಮೂಲ ಶಕ್ತಿನೇ ಇದೆ. ಆದರೆ ಮನುಷ್ಯನ ಸೃಷ್ಟಿಯಲ್ಲಿ ಏನಾಗುತ್ತೆ, ಈಗ ಮನುಷ್ಯನ ಒಂದು ವಿಚಾರ ಬರ್ತು ಅಂತ ಇಟ್ಕೊಳ್ರಿ, ಆ ವಿಚಾರಕ್ಕೆ ಜೀವ ಇಲ್ಲ. ನಾವೇ ಅದಕ್ಕೆ ನಮ್ಮ ಶಕ್ತಿಯನ್ನು ಕೊಟ್ಟು ಅದಕ್ಕೆ ಜೀವವನ್ನು ತುಂಬುತ್ತೀವಿ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಯಾವಾಗಲೂ ಕೂಡ ಸಕಾರಾತ್ಮಕ ವಿಚಾರಗಳ ಕಡೆಗೆ ನಾವು ಗಮನ ಕೊಡಬೇಕು. ಅವಾಗ ಅದಕ್ಕೆ ಜೀವ ಬರುತ್ತೆ, ಅದು ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸಹಾಯ ಮಾಡುತ್ತೆ. ನಾವು ಯಾವಾಗಲೂ ನಕಾರಾತ್ಮಕ ವಿಚಾರಗಳಲ್ಲೇ ನಮ್ಮ ಮನಸ್ಸನ್ನು ಮುಳುಗಿಸಿದ್ರೆ, ಜೀವವನ್ನು ತುಂಬ್ತಾ ಇದ್ರೆ, ಅವಾಗ ನಾವು ಬೆಳೆಯೋದಾದ್ರೂ ಹೇಗೆ ಅಲ್ವಾ? ಯಾವಾಗ ನಾವು ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತುಗೆ ನಾವು ಜೀವ ತುಂಬುತ್ತೀವಿ. ಹಾಗಾಗಿ ಬೇಕಾದ್ರೆ ಕಣ್ ಮುಚ್ಕೊಂಡು ಕೂತ್ಕೊಂಡ್ರಿ, ಧ್ಯಾನ ಮಾಡಿದ್ರಿ, ಏನೇನೋ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ರಿ. ಹೌದ್ರಿ. ಆ ವಿಚಾರಗಳಿಗೆ ಅದ್ರ ಹಿಂದೆ ಹೋಯ್ತು ಅಂತಂದ್ರೆ ನಾವು ಜೀವ ತುಂಬ್ತೀವಿ. ಅದ್ರ ಹಿಂದೆ ಹೋಗ್ಲಿಲ್ಲ ಅಂತಂದ್ರೆ ತನಗೆ ತಾನಾಗಿ ಅದು ನಮ್ಮ ದೇಹವನ್ನು ಮತ್ತೆ ನಮ್ಮ ಸಿಸ್ಟಮ್ ನ ಬಿಟ್ಟು ಹೋಗ್ತಾ ಇದೆ. ಹೌದ್ರಿ, ಕರೆಕ್ಟ್. ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ. ಈಗ ನಾವೇನ್ ಮಾಡ್ತಿದೀವಿ,
ಧ್ಯಾನದ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಯಾವ್ಯಾವುದೋ ಆಲೋಚನೆ ಹಿಂದೆ ಹೋಗ್ತಾ ಇದೀವಿ. ಹ್ಮ್ ಆಲೋಚನೆ ಹಿಂದೆ ಹೋಯ್ತು ಅಂತಂದ್ರೆ ಆ ಆಲೋಚನೆಗೆ ಅಥವಾ ಆ ವಿಚಾರಕ್ಕೆ ನಾವು ಜೀವವನ್ನು ತುಂಬಿದಂತೆ. ಹಾಗಾದ್ರೆ ನೀವು ಅರ್ಥ ಮಾಡ್ಕೋಬೇಕು, ನಾವು ಜೀವ ತುಂಬಲಿಕ್ಕೆ ಹ್ಯಾಕ್ ಸಾಧ್ಯ? ಹ್ಯಾಕ್ ಸಾಧ್ಯ ಅಂತಂದ್ರೆ ಅಲ್ಲಿ ಕ್ಷೋಭದಿಂದ ಏನು ಶುದ್ಧವಾದಂತ ಶಕ್ತಿ ಬರ್ತಾ ಇದೆಯಲ್ಲ, ಅದೇ ಶಕ್ತಿ ನಮ್ಮಲ್ಲೂ ಇದೆ. ಕ್ಷೋಭದ ಶಕ್ತಿ ಶುದ್ಧವಾಗಿದೆ, ಅದು ನಿಸರ್ಗದ ಸೃಷ್ಟಿಗೆ ಸಹಾಯ ಮಾಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಮನಸ್ಸು ಕೂಡ ಕ್ಷೋಭದ ಒಂದು ಭಾಗನೇ. ಆದ್ರೆ ಅದರ ಶಕ್ತಿ ಹೇಗಿದೆ? ಅದು ಶುದ್ಧವಾಗೇ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವು ಜೀವ ತುಂಬಿ ಅದರಿಂದ ನಾವು ಸಿಕ್ಕಾಕೊಳ್ತಾ ಇದ್ದೀವಿ. ಕರೆಕ್ಟ್, ಇದು ನಮ್ಗೆ ಆಗ್ತಾ ಇದೆ. ಸೊ ಎರಡೂ ಶಕ್ತಿ ಶುದ್ಧವಾಗೇ ಇದೆ. ಆದ್ರೆ ಆ ಶುದ್ಧವಾದಂತ ಶಕ್ತಿನ ಯಾವ ದಿಕ್ಕಿನಲ್ಲಿ ಯಾವ ಒಂದು ವಿಚಾರಕ್ಕೆ ಅಂಟಿಸ್ತೀರಾ ಅದ್ರ ಪ್ರಕಾರ ನಿಮಗೆ ಬೇರೆ ಬೇರೆ ಪರಿಣಾಮಗಳು ಆಗುತ್ತೆ. ಥ್ಯಾಂಕ್ ಯು ಸರ್. ಆಯ್ತು. ಇನ್ಯಾರ್ದ ಪ್ರಶ್ನೆ ಇದೆಯಾ? ಬ್ರದರ್, ಆತ್ಮ ಯಾವಾಗ ಬಂದ್ ಸೇರ್ಕೊಳತ್ತೆ ಗರ್ಭಾವಸ್ಥೆಯಲ್ಲಿದ್ದಾಗ? ಆತ್ಮ ಗರ್ಭಾವಸ್ಥೆ ಬರ್ಲಿಕ್ಕೆ ಮುಂಚೆನೆ ಆತ್ಮ ಮೇಲ್ಗಡೆಯಿಂದ ಕ್ಷೋಭದಿಂದ ಕೆಳಗಡೆವರೆಗೂ ಬಂದಿರುತ್ತೆ. ಗರ್ಭಾವಸ್ಥೆಯಲ್ಲಿ ಅದು ಏನು ಒಂದು ತಗೊಳತ್ತಲ್ವ, ರೂಪ ತಗೊಳುತ್ತಲ್ವ, ದೇಹ ತಗೊಂಡು ರೂಪ ತಗೊಳುತ್ತಲ್ಲ, ಅದು ತುಂಬಾ ಕೆಳಗಿನ ಸ್ತರ. ಅದನ್ನ ನಿಮ್ಗೆ ತಿಳ್ಕೊಬೇಕಂತಂದ್ರೆ ನೀವು ಲಾಲಾಜಿ ಅವರದ್ದು ಶಬ್ದದಿಂದ ಸೃಷ್ಟಿ ಮತ್ತು ಲಯ ಅಂತ ಒಂದು ಚಾಪ್ಟರ್ ಇದೆ ಚಿರಂತನ ಸತ್ಯದಲ್ಲಿ, ಟ್ರೂತ್ ಎಟರ್ನಲ್ ಅಲ್ಲಿ ಶಬ್ದದಿಂದ ಸೃಷ್ಟಿ ಮತ್ತು ಲಯ ಅಂತ ಆ ಚಾಪ್ಟರ್ನ ಓದ್ರಿ. ಅದನ್ನು ಓದ್ತು ಅಂತಂದ್ರೆ ನಿಮಗೆ ಒಂದು ಅಂದಾಜು ಬರುತ್ತೆ. ಇಲ್ಲಿ ದೇಹಧಾರಿಯಾಗಿ ಒಂದು ಮಗು ಗರ್ಭಕೋಶದಲ್ಲಿ ಇರಬೇಕಾದ್ರೆ ಅದಕ್ಕೆ ಮುಂಚೆ ಎಷ್ಟೆಲ್ಲ ಕೆಲಸಗಳು ನಡೆದಿರ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ಅನ್ಕೊಂಡಂಗೆನೆ ಕೇವಲ ಆತ್ಮ ಬಂದು ಜೀವತ್ವ ತಗೊಳುತ್ತಲ್ವಾ, ದೇಹದಲ್ಲಿ ವಾಸ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತಲ್ವಾ, ಅದು ತುಂಬಾ ಲೇಟು ಅಂತ ಅನಿಸುತ್ತೆ. ಅದಕ್ಕೆ ಮುಂಚೆ ಎಷ್ಟೊಂದು ಕೆಲಸಗಳಾಗ್ಬೇಕು. ಅಷ್ಟೆಲ್ಲ ಕೆಲಸ ಆದ್ರೇನೆ ಒಂದು ಮಗು ಅಂತ ಹುಟ್ಟುತ್ತೆ. ಬರೀ ನಮಗೆ ಲಾಸ್ಟ್ ಪಾರ್ಟ್ ಅಷ್ಟೇ ಕಾಣೋದು. ಅದಕ್ಕೆ ಮುಂಚೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಹಲವಾರು ಸ್ತರಗಳಿದೆ. ಉಪನಿಷತ್ತಲ್ಲೂ ಅದ್ರ ಬಗ್ಗೆ ಉಲ್ಲೇಖ ಇದೆ. ಹಲವಾರು ಸ್ತರಗಳಿದೆ. ಸರಿ, ಅದು ಇನ್ನೊಂದ್ಸತಿ ಯಾವಾಗಲೂ ಮಾತಾಡೋಣ. ಬಟ್ ಚಿಂತೆ ಮಾಡ್ಬಿಡಿ. ದಾರ್ಜಿಯವರು ಒಂದ್ಸತಿ ಹೇಳಿದಾಗ ಏನ್ ಹೇಳಿದ್ರು ಅಂತಂದ್ರೆ, ಆತ್ಮ ತಾಯಿಯ ಗರ್ಭದ ಹತ್ರ ಬಂದು ಸುತ್ತುತ್ತಾ ಇರುತ್ತೆ. ಆ ಒಂದು ಶಕ್ತಿ, ಆತ್ಮದ ಶಕ್ತಿ ದೆಸೆಯಿಂದ ಒಳಗಡೆ ಒಂದು ಜೀವ ಬೆಳೀತಾ ಹೋಗುತ್ತೆ, ಮಗು ಬೆಳೀತಾ ಹೋಗುತ್ತೆ. ಮಗು ಬೆಳೆದ ನಂತರ ಯಾವಾಗ ಅದು ಹೊರಗಡೆ ಬರುತ್ತಲ್ವಾ, ಮಗು ಬೆಳೆದ ನಂತರ ಹೊರಗಡೆ ಬಂದ್ಮೇಲೆ ಡೆಲಿವರಿ ಆದ್ಮೇಲೆ ಕೆಲ ಸಮಯದ ನಂತರ ಆತ್ಮ ಹೋಗಿ ಜೀವದಲ್ಲಿ ಸೇರ್ಕೊಳ್ಳುತ್ತೆ. ಜೀವದಲ್ಲಿ ಹ್ಯಾಕ್ ಸೇರ್ಕೊಳ್ಳುತ್ತೆ? ಆ ದೇಹದಲ್ಲಿ ಸೇರ್ಕೊಳ್ಳುತ್ತೆ ಅಂತಂದ್ರೆ ಬ್ರಹ್ಮರಂಧ್ರದ ಮುಖಾಂತರ ದೇಹದ ಒಳಗಡೆ ಬರುತ್ತದು. ಡೆಲಿವರಿ ಆದ್ಮೇಲೆ ಡೆಲಿವರಿಗೆ ಮುಂಚೆ ಹೊಟ್ಟೆ ಹತ್ರ ಆತ್ಮ ಓಡಾಡ್ತಾ ಇರುತ್ತಷ್ಟೇ. ಅಲ್ಲಿ ಇರುತ್ತೆ, ತನ್ನ ಇರುವಿಕೆಯನ್ನು ತೋರಿಸುತ್ತೆ. ಆ ಆತ್ಮದ ಇರುವಿಕೆಯಿಂದನೇ ಕೆಲಸ ಆಗುತ್ತೆ, ಅಲ್ಲಿ ಜೀವ ಬೆಳೆಯುತ್ತೆ. ನೋಡ್ರಿ, ಆ ಜೀವತ್ವ ಅನ್ನೋದಿದೆಯಲ್ಲ, ಅದು ಭಗವಂತನ ಸೃಷ್ಟಿ, ಮನುಷ್ಯನ ಸೃಷ್ಟಿ ಅಲ್ಲ ಅದು. ನಾವಿದುವರೆಗೂ ಕೂಡ ಒಂದು ಜೀವಕೋಶಕ್ಕೂ ಜೀವ ಕೊಡ್ಲಿಕ್ಕೆ ಆಗಿಲ್ಲ ಮನುಷ್ಯನಿಗೆ. ಭಗವಂತ ಆಲ್ರೆಡಿ ಜೀವಕೋಶಕ್ಕೆ ಜೀವ ಕೊಟ್ಟಿದ್ರೆ ಅದನ್ನು ಉಪಯೋಗಿಸ್ಕೊಳ್ತೀವಿ. ಆದ್ರೆ ನಾವೇ ಒಂದೇ ಒಂದು ಸೆಲ್ಗೆ ನಾವು ಜೀವ ಕೊಡಕ್ಕಾಗಿಲ್ಲ. ಆಯ್ತಾ? ಈಗಲೂ ಕೂಡ ಅಂಗಗಳೆಲ್ಲ ಕಸಿ ಮಾಡ್ತೀವಲ್ಲ, ಲಿವರ್ನ ಒಂದಿಷ್ಟು ಭಾಗ ತಗೊಳ್ತೀವಿ. ಜೀವಂತವಾಗಿರ್ತಕ್ಕಂಥ ಲಿವರ್ನ ಭಾಗ ತಗೊಂಡು ನಾವು ಹಾಕಿದ್ರೆ ಅದು ಬೆಳ್ಕೊಳುತ್ತೆ. ಜೀವನೇ ಇಲ್ದೇ ಇರ್ತಕ್ಕಂಥ ಲಿವರ್ನ ತಗೊಂಡು ನಾವು ಹಾಕಿದ್ರೆ ಅದು ಮತ್ತೆ ವಾಪಸ್ ಬೆಳೆಯಲ್ಲ. ಸೊ ಆ ಜೀವತ್ವ ಕೊಡ್ತಕ್ಕಂಥ ಅಂಶ ಇದೆಯಲ್ಲ, ಅದು ಭಗವಂತನ ಕೆಲಸ, ಅದು ನಿಸರ್ಗದ ಕೆಲಸ, ನಮ್ಮ ಕೆಲಸ ಅಲ್ಲ. ನಾವೇನಿದ್ರು ಕೂಡ ಜೀವತ್ವ ತುಂಬಿರತಕ್ಕಂಥ ಜೀವಕೋಶಗಳಿದೆಯಲ್ಲ, ಅದರ ಉಪಯೋಗ ಪಡ್ಕೊಳ್ತೀವಿ, ಲಾಭ ಪಡ್ಕೊಳ್ತೀವಿ. ನಾವೇ ಒಂದೇ ಒಂದು ಸೆಲ್ಗೆ, ಒಂದೇ ಒಂದು ಜೀವಕೋಶಕ್ಕೆ ನಾವು ಜೀವತ್ವ ಕೊಡ್ಲಿಕ್ಕೆ ಆಗಲ್ಲ. ಅದು ಭಗವಂತನ ಕೆಲಸ, ಅದು ಸೃಷ್ಟಿ ರಹಸ್ಯ. ಎಲ್ಲಿಂದ ಬರ್ತಾ ಇದೆ?
ಜೀವತ್ವ ಅನ್ನೋದು. ನಮ್ಮ ಸಿಸ್ಟಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ಜೀವತ್ವ ಉತ್ಪತ್ತಿ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ವರ್ಕೌಟ್ ಮಾಡ್ಬೋದು. ಹಾ, ಇಲ್ಲಿ ಬಂದಾಗ ವರ್ಕೌಟ್ ಆಯ್ತು, ಜೀವತ್ವ ಬಂತು ಅಂತ ಹೇಳ್ಬೋದು. ನಾವು ನೋಡ್ತಕ್ಕಂಥದ್ದು ಬಹಳ ಲೇಟು. ಒಳಗಡೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಒಂದು 4 ವಾರಕ್ಕೋ 6 ವಾರಕ್ಕೋ ನಿಮಗೆ ಗೊತ್ತಾಗುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಆಲ್ರೆಡಿ ಒಳಗಡೆ ಜೀವಕೋಶಗಳು ಸಾಕಷ್ಟು ಬೆಳೆದ್ಬಿಟ್ಟಿರುತ್ತೆ ಅಷ್ಟರಲ್ಲಿ ಅಲ್ವಾ. 5 ವಾರದಲ್ಲಿ 6 ವಾರದಲ್ಲಿ ಆಲ್ರೆಡಿ ಹೃದಯ ಬರುತ್ತೆ ಅಂತ ಹೇಳಿದ್ನಲ್ಲ. 5 ವಾರಕ್ಕೆ ಹೃದಯ ಬರಬೇಕಾದ್ರೆ ಸೆಲ್ಸ್ ಎಲ್ಲ ಸಾಕಷ್ಟು ಬೆಳೆದಿದ್ರೆ ಅಲ್ವಾ, ಜೀವಕೋಶಗಳು ಸಾಕಷ್ಟು ಬೆಳೆದಿದ್ರೆ ಅದು ಒಟ್ಟಿಗೆ ಬಂದು ಹೃದಯ ಅಂತ ಆಗುತ್ತೆ. ಸೊ ಹಾಗಾಗಿ ಜೀವತ್ವ ಅಂತ ಬರ್ತಕ್ಕಂಥದ್ದು ಇದೆಯಲ್ಲ, ಅದು 12, 11 ಆ ಒಂದು ಬಿಂದುವಿನಲ್ಲಿ ಬರ್ತಕ್ಕಂಥದ್ದು. 12, 11. ಹಾಗಾದ್ರೆ 12, 11 ಅಂದ್ರೆ ದೇಹನೇ ಬಂದಿಲ್ಲ, 12, 11 ಅಂತ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಇನ್ನು ದೇಹ ಹುಟ್ಟೇ ಇಲ್ಲ ಅಲ್ಲಿ, ಮತ್ತೆ 12, 11 ಎಲ್ಲಿದೆ ಅಂತ. 12 ಮತ್ತು 11ನೇ ಪಾಯಿಂಟ್ನ ಸ್ತರದ ಒಂದು ಪ್ರಜ್ಞೆ ಇದೆಯಲ್ಲ, ಎಲ್ಲಿ ನಿಸರ್ಗದಲ್ಲಿ, ಅಲ್ಲಿಂದ ಜೀವತ್ವ ಬರುತ್ತೆ ಕೆಳಗಡೆಗೆ. ಇಲ್ಲಿ ಜೀವತ್ವ ಬರಲ್ಲ. ನಿಸರ್ಗದಲ್ಲಿ ಕೇಂದ್ರ ಅಂತ ಒಂದಿದೆ. ನಿಸರ್ಗದಲ್ಲಿ ಆ ಕೇಂದ್ರದಿಂದ ಕೆಳಗಡೆ ಪಾಯಿಂಟ್ ಬರ್ತಿದೆ, ಕೇಂದ್ರ ಮಂಡಲ ಅಂತ ಆಯ್ತು. ಅಲ್ಲಿಂದ ಕೆಳಗಡೆ ಬಂದು 13ನೇ ಪಾಯಿಂಟ್ ದಾಟಿ 12ಕ್ಕೆ ಬಂದ್ರಿ, 11ಕ್ಕೆ ಬಂದ್ರಿ, 10ಕ್ಕೆ ಬಂದ್ರಿ. 12, 10, 11, 10ಕ್ಕೆ ಬರೋ ಅಷ್ಟರಲ್ಲಿ ಜೀವತ್ವ ಬಂದಿರುತ್ತೆ. ಎಲ್ಲಿ ಬಂತ ಹಾಗಾದ್ರೆ? ಆ ಸ್ತರದ ಪ್ರಜ್ಞೆಯಲ್ಲಿ ಆತ್ಮ ಇಳಿತಾ ಅದಕ್ಕೆ ಒಂದು ಜೀವತ್ವ ಅಂತ ಬರುತ್ತೆ ಆತ್ಮಕ್ಕೆ. ಅಲ್ಲಿವರೆಗೂ ಬರಲ್ಲ. ಹಾಗಾದ್ರೆ ಅದಕ್ಕೆ ಜೀವತ್ವ ಅಂತ ಹೆಂಗ್ ಬರುತ್ತೆ ಅಂತಂದ್ರೆ, ಅದು ಇನ್ನೊಂದು ಸತಿ ಆಗ್ಲದು ಮಾತಾಡೋಣ. ಅದು ಪ್ರಾಯಶಃ ನಾವು ಇವಾಗ ಟುವರ್ಡ್ಸ್ ಇನ್ಫಿನಿಟಿ, ಅನಂತತೆಡೆಗೆ ಚಾಪ್ಟರ್ಸ್ ಇವಾಗ ನಾವು ಮಾಡ್ತೀವಲ್ಲ, ಶುರು ಮಾಡ್ತೀವಲ್ಲ ಈ ವಾರದಿಂದ, ಅದರಲ್ಲಿ ಕೆಲವು ಪಾಯಿಂಟ್ಸ್ನ ನಾವು ಉಲ್ಲೇಖ ಮಾಡ್ತೀವಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಜೀವತ್ವ ಬರುತ್ತೆ, ಅದಕ್ಕೆ ಆತ್ಮಕ್ಕೆ ಜೀವತ್ವ ಹೇಗೆ ಬರುತ್ತೆ. ಆತ್ಮ ಮೂಲವಾಗಿ, ಆತ್ಮ ಅಂತಂದ್ರೂ ಕೂಡ ಸಾರೂಪ್ಯತೆ, ಆಕಾಶ. ಮೂಲ ಅಂತಂದ್ರು ಆಕಾಶನೇ, ಎರಡು ಆಕಾಶನೇ. ಸಾರೂಪ್ಯತೆ ಅಂದ್ರೂ ಆಕಾಶ, ಮೂಲ ಅಂತಂದ್ರು ಆಕಾಶ. ಹಾಗಾದ್ರೆ ಎರಡು ಆಕಾಶನೇ ಆಗಿದ್ರೆ ಇದಕ್ಕೆ ಜೀವತ್ವ ಬಂತು ಅಂತ ನಾವು ಯಾವಾಗ ಹೇಳ್ತೀವಿ? ಜೀವತ್ವದ ಒಂದು ವ್ಯಕ್ತ ಆಗ್ಲಿಕ್ಕೆ, ಸೃಷ್ಟಿ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಭೂತಗಳು ಒಟ್ಟಿಗೆ ಬಂದಾಗ, ಪಂಚಭೂತಗಳು ಅಂತ ನಾವೇನ್ ಮಾತಾಡ್ತೀವಲ್ವಾ, ಆ ಭೂತಗಳೆಲ್ಲ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಅದೆಲ್ಲ ಒಟ್ಟಿಗೆ ಬಂದಾಗ ನಿಮಗೆ ಜೀವತ್ವದ ಒಂದು ನಿರ್ಮಾಣವಾಯಿತು. ಅಲ್ಲಿವರೆಗೂ ಜೀವತ್ವ ನಿರ್ಮಾಣ ಆಗಲ್ಲ. ಸರಿ, ಈಗ ಹೇಗೆ ನಾನು ಮಗುವಿನ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಅಲ್ಲಿ ಏನಾಗುತ್ತೆ, ಕ್ಷೋಭದಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ವಿವರಣೆ ಕೊಟ್ಟು, ಉದಾಹರಣೆ ಕೊಟ್ಟು, ಅದೇ ರೀತಿಯಾಗಿ ಅಲ್ಲಿ ಏನಾಗುತ್ತೆ ಜೀವತ್ವ ಅನ್ನೋದನ್ನ ತಿಳ್ಕೊಳ್ತು ಅಂತಂದ್ರೆ ಮಗುವಿನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಕಾಲಕ್ರಮೇಣ. ಅದಿನ್ನೊಂದು ಸತಿ ಯಾವಾಗಲೂ ಮಾತಾಡೋಣ. ಎನಿವೆ ಟುವರ್ಡ್ಸ್ ಇನ್ಫಿನಿಟಿ ಆ ಪಾಯಿಂಟ್ ಕವರ್ ಮಾಡ್ತೀವಿ. ಒಂದು ಕ್ಲಾಸ್ನಲ್ಲಿ ಆ ಪಾಯಿಂಟ್ ಕವರ್ ಮಾಡ್ತೀವಿ. ಏನಾಗುತ್ತೆ, ತತ್ವಗಳೆಲ್ಲ ಹೇಗಾಗುತ್ತೆ, ಭೂತಗಳೆಲ್ಲ ಏನಾಗುತ್ತೆ. ಮೇಲ್ಗಡೆಯಿಂದ ಇಳಿಬೇಕಾದ್ರೆ ಮೊದಲು ಯಾವ ತತ್ವ ಇರುತ್ತೆ, ಅದಾದ್ಮೇಲೆ ಯಾವ ತತ್ವ ಸೇರ್ಕೊಳುತ್ತೆ, ಅದಾದ್ಮೇಲೆ ಮತ್ತೆ ಇನ್ಯಾವ ತತ್ವ ಅದರಿಂದ ಉತ್ಪತ್ತಿ ಆಗುತ್ತೆ. ಇವೆಲ್ಲವೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಅವಾಗ ನಿಮಗೆ ಒಂದಿಷ್ಟು ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಒಂದು ಕ್ಲೂ ಸಿಗತ್ತೆ, ಓ ಹೀಗಾಗಿದೆ. ಸೊ ಹಾಗಾಗಿ ಇಲ್ಲಿ ಜೀವತ್ವ ಪ್ರಕಟ ಆಗ್ಬೇಕಾದ್ರೆ ಹಲವಾರು ಸ್ತರದಲ್ಲಿ ನೀವು ಅದು ಇಳಿದಿರ್ಬೇಕು ಆತ್ಮ, ಅವಾಗ್ಲಷ್ಟೇ ನಿಮ್ಗೆ ಇಲ್ಲಿ ಜೀವತ್ವ ಪ್ರಕಟ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸರಿ ಸರಿ, ಇಷ್ಟು ಸಾಕು. ಮತ್ತೊಂದ್ಸತಿ ಯಾವಾಗ ಚರ್ಚೆ ಮಾಡೋಣ, ಸರಿನಾ? ಸೊ ಯಾರು ತುಂಬಾ ಜನ ಡಾರ್ವಿನ್ಸ್ ಥಿಯರಿ ಬಗ್ಗೆ